ರೈತರತ್ನ ರೈತರತ್ನ ರೈತರತ್ನ. ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇದು ನಮ್ಮ ಕರುನಾಡಿನ ಹೆಮ್ಮೆಯ ಕಾರ್ಯಕ್ರಮ ಒನ್ ಅಂಡ್ ಓನ್ಲಿ ಫಾರ್ಮರ್ಸ್ ರಿಯಾಲಿಟಿ ಶೋ ರೈತರತ್ನ. ಇದು ನಮ್ಮ ಚಂದನ ವಾಹಿನಿಯ ವಿನೂತನ ವಿಶಿಷ್ಟ ಪ್ರಯತ್ನ ಅಂತಾನೆ ಹೇಳಬೇಕು. ಪ್ರತಿ ಸಂಚಿಕೆನಲ್ಲೂ ಕೂಡ ರೈತರ ಜೀವನದ ಕಥೆಗಳನ್ನು ಸಂಭ್ರಮಿಸುವಂತಹ ಕ್ಷಣಗಳು ನಿಮಗೆ ಸಿಗೋದು ನಮ್ಮ ಚಂದನ ವಾಹಿನಿಯ ರೈತರತ್ನ ಕಾರ್ಯಕ್ರಮದಲ್ಲಿ ಮಾತ್ರ. ಮತ್ತೆ ತಡ ಬನ್ನಿ ಶುರು ಮಾಡೋಣ ಇವತ್ತಿನ ರೈತರತ್ನ ಕಾರ್ಯಕ್ರಮವನ್ನ. ವೆಲ್ಕಮ್ ಟು ರೈತರತ್ನ, ಹೀರೋಸ್ ಆಫ್ ನೇಷನ್. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ವೀಕ್ಷಕರೇ, ಇನ್ನು ನಮ್ಮ ಪ್ರತಿಯೊಂದು ರೈತರತ್ನ ಸಂಚಿಕೆನಲ್ಲೂ ಕೂಡ ಅಗಾಧವಾದ ಜ್ಞಾನ ಭಂಡಾರದಿಂದ ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿರುವಂಥ ನಮ್ಮ ಬ್ಯೂಟಿಫುಲ್ ಜಡ್ಜಸ್ ನಾವು ವೆಲ್ಕಮ್ ಮಾಡುವಂಥ ಸಮಯ. ಮೊದಲನೇದಾಗಿ ಲೆಟ್ಸ್ ವೆಲ್ಕಮ್ ನಮ್ಮ GKVKಯ ಅಂದರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ KP ರಘುಪ್ರಸಾದ್ ಸರ್. ಸರ್ ವೆಲ್ಕಮ್ ಸರ್. ಹಾಗೆ ಮತ್ತೊಬ್ಬರು ಅವರ ಜ್ಞಾನ ಭಂಡಾರದ ಜೊತೆಗೆ ಅವರ ಬರವಣಿಗೆಯ ಒಂದು ಚಾಕಚಕ್ಯತೆಯಿಂದ ಅಲ್ಲೊಂದು ಇಲ್ಲೊಂದು ಅದ್ಭುತವಾದ ಡೈಲಾಗ್ ಡೆಲಿವರಿ ಮೂಲಕ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆಯನ್ನ ತುಂಬುವಂತ ನಮ್ಮೆಲ್ಲರ ನೆಚ್ಚಿನ ಮತ್ತೊಬ್ಬರು ತೀರ್ಪುಗಾರರಿದ್ದಾರೆ. ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಚೆನ್ನಪ್ಪ ಅಂಗಡಿ ಸರ್. ಸರ್ ತಮಗೂ ಕೂಡ ವೆಲ್ಕಮ್. ಇನ್ನು ವೀಕ್ಷಕರೇ, ನಮ್ಮ ರೈತರತ್ನದ ಹಿಂದಿನ ಸಂಚಿಕೆಗಳನ್ನೆಲ್ಲ ನೀವೆಲ್ಲ ನೋಡಿ ಮೆಚ್ಕೊಳ್ತಾ ಬಂದಿದ್ದೀರಾ. ಅಲ್ಲಿ ಕೃಷಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಿದ್ವಿ. ಕೃಷಿ ಅಂತ ಅಂದರೆ ಅಲ್ಲಿ ಮರ ಗಿಡಗಳನ್ನ ಬೆಳೆಸೋದಾಗಿರ್ಬೋದು, ಆಹಾರ ದ್ರವ್ಯಗಳನ್ನ ಬೆಳೆಸೋದಾಗಿರ್ಬೋದು, ಸಾವಯವ ಕೃಷಿ, ಸಮಗ್ರ ಕೃಷಿ, ಎಲ್ಲದರ ಬಗ್ಗೆ ಮಾಹಿತಿಗಳನ್ನ ಸಂಪೂರ್ಣವಾಗಿ ತಿಳ್ಕೊಳ್ತಾ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾದದ್ದು ನಮಗೆ ಕಾಣಿಸಿದ್ದು ಸಮಗ್ರ ಕೃಷಿ ಒಬ್ಬ ರೈತನ ಜೀವನಕ್ಕೆ, ಜೀವನದ ಆದಾಯಕ್ಕೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಬರೀ ಗಿಡ ಮರಗಳ ಬಗ್ಗೆ, ಸಸ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಿದ್ದಂಥ ನಮಗೆ ಎಲ್ಲೋ ಒಂದೇ ಒಂದು ಅಂಶ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಅದೇ ಸಮಗ್ರ ಕೃಷಿಯ ಮತ್ತೊಂದು ಪ್ರಮುಖವಾದಂಥ ಭಾಗ ಅಂದರೆ ಅದು ಪಶುಸಂಗೋಪನೆ. ಪಶುಸಂಗೋಪನೆಯಲ್ಲಿ ಮತ್ತೊಂದು ತುಂಬ ಅಪರೂಪಕ್ಕೆ ನಮಗೆ ಕಾಣ ಸಿಗುವಂಥ ಭಾಗ ಅಂದರೆ ಅದು ಹಂದಿ ಸಾಕಣೆ. ಹೇಗೆ ಹಾಗಾದರೆ ಹಂದಿ ಸಾಕಣೆ ಅನ್ನುವಂಥದ್ದು ನಮ್ಮ ರೈತರ ಜೀವನದ ಆದಾಯಕ್ಕೆ, ಆರ್ಥಿಕ ಒಂದು ಬೆಳವಣಿಗೆಗೆ ಸಹಾಯಕಾರಿಯಾಗತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವಂಥ ಒಂದು VT ನಿಮಗೋಸ್ಕರ ಇದೆ. ಬನ್ನಿ ನೋಡ್ಕೊಂಬರೋಣ. VT ಪ್ಲೀಸ್. ಮಂಗನಿಂದ ಮಾನವ ಆದ, ಆದರೆ ಮಂಗನನ್ನು ಕಂಡ್ರೆ ಸಾಕು ಮಾನವ ದೂರ ಓಡ್ತಾನೆ. ಆದರೆ ಬೇರೆ ಬೇರೆ ಪ್ರಾಣಿಗಳನ್ನು ಅವನ ಮನೆಯಲ್ಲೇ ಇಟ್ಕೋತಾನೆ. ದನ, ಕುದುರೆ, ಕುರಿ, ಕೋಳಿ, ನಾಯಿ, ಬೆಕ್ಕು ಇವಿಲ್ಲದೆ ಅವನ ಬದುಕೆಲ್ಲಿ? ಹೀಗೆ ಕೆಲವು ಪ್ರಾಣಿಗಳೆಂದರೆ ಮನುಷ್ಯನಿಗೆ ಇಷ್ಟ, ಇನ್ನು ಕೆಲವೆಂದರೆ ಅಷ್ಟಕ್ಕಷ್ಟೇ. ಒಂದು ಪ್ರಾಣಿ ಅಂದರಂತೂ ಅಸಹ್ಯ. ಆ ಪ್ರಾಣಿನೇ ಹಂದಿ.
ಆದರೆ ಹಂದಿಯನ್ನು ಹಳೀಬೇಡಿ, ಸಾಕಿದರೆ ಅದರಿಂದ ಸಾಕಷ್ಟು ಲಾಭ ಇದೆ. ಹಸು ಆಗಲಿ ಎಮ್ಮೆ ಆಗಲಿ ಒಂದು ಬಾರಿಗೆ ಒಂದೇ ಕರು ಹಾಕುತ್ತೆ. ಆದರೆ ಹಂದಿ 8 ಮರಿ ಕೂಡ ಹಾಕುತ್ತೆ, ಒಂದು ವರ್ಷದಲ್ಲಿ 15. ಹಂದಿ ಸಾಕಾಣಿಕೆಗೆ ಬೇರೆ ಏನೂ ಬೇಕಾಗಿಲ್ಲ. 8 ರಿಂದ 10 ತಿಂಗಳ ವಯಸ್ಸಿನ 4 ಹೆಣ್ಣು ಹಂದಿ ಮತ್ತು 1 ವರ್ಷ ಪ್ರಾಯದ 1 ಗಂಡು ಮರಿಯನ್ನು ತಂದು ಸಾಕಾಣಿಕೆ ಶುರು ಮಾಡಿ ಸಂಖ್ಯೆ ತಾನಾಗಿ ಬೆಳೀತಾ ಹೋಗುತ್ತೆ. ಹುಟ್ಟಿದಾಗ ಬರೀ 2 ಕೆಜಿ ಇರೋ ಹಂದಿ ಮರಿ ವರ್ಷ ಮುಗಿಯೋದರಲ್ಲಿ ಬರೋಬ್ಬರಿ 90 ಕೆಜಿ ತೂಗುತ್ತೆ. ಇಷ್ಟು ವೇಗವಾಗಿ ಬೆಳೆಯೋ ಬೇರೆ ಸಾಕು ಪ್ರಾಣಿಯನ್ನು ತೋರಿಸಿ ನೋಡೋಣ. ಹಂದಿ ಮಾಂಸದ ಗುಣಮಟ್ಟ ಮತ್ತು ರುಚಿ ಎರಡೂ ಚೆನ್ನಾಗಿರುತ್ತೆ. ಬೆಲೆ ಕಡಿಮೆ, ಬಡವರಿಗೆ ಅನುಕೂಲ. ಆದರೆ ಚೆನ್ನಾಗಿ ಬೇಯಿಸಬೇಕು. ಲಾಡಿ ಹುಳ ಇದ್ದರೆ ಸಾಯುತ್ತೆ. ಹಂದಿಯ ಮೂಳೆ ಪುಡಿಯನ್ನು ಸಕ್ಕರೆ ಶುದ್ಧಿ ಮಾಡಲಿಕ್ಕೆ ಬಳಸ್ತಾರೆ. ಮಲಮೂತ್ರಗಳು ಒಳ್ಳೆ ಸಾವಯವ ಗೊಬ್ಬರ. ಹಂದಿ ಕೂದಲಿನಿಂದ ಬ್ರಷ್, ಗೊರಸಿನಿಂದ ಅಂಟು ತಯಾರಿಸ್ತಾರೆ. ಹಂದಿಗಳಿಗೆ ಕಾಯಿಲೆ ಬರದ ಹಾಗೆ ಲಸಿಕೆ ಕೊಡಿಸ್ತಾ ಇರಬೇಕು. ಹಂದಿಗಳು ಜಗದ ಜಲಗಾರ. ಕಸ ಕೊಳಚೆಯನ್ನು ತಿಂದು ಉಂಡು ದುಂಡುಗಾಗಿ ಊರನ್ನು ಚೌಕಟವಾಗಿಟ್ಟು ಕೊನೆಗೆ ಮಾಂಸಾಹಾರಿಗಳ ಹೊಟ್ಟೆಯನ್ನು ಸೇರಿಕೊಳ್ಳುತ್ತೆ, ರುಚಿಯಾದ ಮಾಂಸದೂಟದ ರೂಪದಲ್ಲಿ. ಹೀಗೆ ಊರು ತುಂಬ ಅಲೆದಾಡಿ ಕೊಳಚೆ ಮುಕ್ಕುವ ಹಂದಿಯ ಮಾಂಸಕ್ಕೆ ವಿಶೇಷ ರುಚಿಯಂತೆ. ಅದಕ್ಕೆ ಹಂದಿ ಕೊಳ್ಳೋದಕ್ಕೆ ಬರೋ ಜನ ಮಾಲೀಕರನ್ನು ಕೇಳ್ತಾರೆ, ಏನಪ್ಪ ಇವು ಕಟ್ಟಿ ಬೆಳೆಸಿದ ಹಂದಿಗಳು ಬಿಟ್ಟು ಬೆಳೆಸಿದ ಹಂದಿಗಳು ಅಂತ. ಹೇಗೆ ಬೆಳೆಸಬೇಕೋ ಅದು ರೈತರೇ ನಿಮಗೆ ಬಿಟ್ಟಿದ್ದು. ಆದರೆ ಸಾಕಾಣಿಕೆ ಶುರು ಮಾಡಿ ಮೊದಲು ತುಂಬ ಜನಕ್ಕೆ, ನಮ್ಮಲ್ಲಿ ಹಲವಾರು ಜನಕ್ಕೆ ಹಂದಿ ಸಾಕಾಣಿಕೆಯ ಒಂದು ಪ್ರಯೋಜನಗಳು, ಅದರಿಂದ ಒಬ್ಬ ರೈತನ ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಈ ವಿಡಿಯೋಯಿಂದ ಒಂದಷ್ಟು ಮಾಹಿತಿ ನಾವು ಪಡ್ಕೊಂಡ್ವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳೋದಕ್ಕೆ ಹೊರಟಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಮಾದರಿಯಾಗುವಂಥ ಯುವಕರ ಬಗ್ಗೆ, ಯುವ ರೈತರ ಬಗ್ಗೆ. ನಮ್ಮ ಥರನೇ ಇವರು ಕೂಡ ಆಸೆ ಪಟ್ಟು ಸಿಟಿಗೆ ಬರ್ತಾರೆ, ಡಿಸ್ಟೆನ್ಸ್ ಎಜುಕೇಷನಲ್ಲಿ ಒಂದು ಡಿಗ್ರಿ ಕೂಡ ಮಾಡ್ಕೊಳ್ತಾರೆ, 5-6 ವರ್ಷ ಖಾಸಗಿ ಕಂಪನಿನಲ್ಲಿ ಒಂದು ಕೆಲಸ ಕೂಡ ಮಾಡ್ತಾರೆ. ಆದರೆ ಇವರಿಗೆ ಒಮ್ಮೆ ಅನಿಸುತ್ತೆ, ಈ ಕೆಲಸ ಮಾಡ್ತಿರೋದು ನಂದಲ್ಲ, ನಾನು ಹುಟ್ಟಿ ಬೆಳೆದಂಥ ಭೂಮಿ ತಾಯಿಗೆ ನಾನೇನು ಸೇವೆ ಮಾಡಿದ್ದೀನಿ ಅಂತ ಇವರ ಮನಸ್ಸಿಗೆ ಅನಿಸಿ ನಂತರ ಕೃಷಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋ ಆಸೆಯಿಂದ ಅವರ ಸ್ವಗ್ರಾಮಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಜಮೀನನ್ನು ಮಾಡಿ, ಇವರ ವಿಶೇಷತೆ ಏನು ಅಂತ ಅಂದರೆ ಹಂದಿ ಸಾಕಾಣೆ ಬಗ್ಗೆ ಕಲಿತು ಇದರಲ್ಲಿ ಅವ್ರಿಗೆ ಬರುವಂತಹ ಆದಾಯದ ಬಗ್ಗೆ ಯೋಚನೆ ಮಾಡಿ ಹಂದಿ ಸಾಕಾಣೆಯನ್ನು ಆರಂಭ ಮಾಡ್ತಾರೆ. ಅವರ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ. ಓವರ್ ಟು ನಮ್ಮ ಇವತ್ತಿನ ರೈತ ಸೆಲೆಬ್ರಿಟಿಯ ಸ್ಪೆಷಲ್ ವಿಟಿ. ನಮಗೆ ಮಂಜಣ್ಣ ಅವರು, ಸಾಧುಪ್ನಳ್ಳಿ ಮಂಜಣ್ಣ ಅವರು 20 ವರ್ಷದಿಂದ ಪರಿಚಯ ಇದ್ದಾರೆ. ಅವರು ಹಂದಿ ಸಾಕಾಣಿಕೆ ಮಾಡ್ತಾಯಿದ್ರು, ನಾವು ಅವ್ರನ್ನ ನೋಡಿ ಕಲ್ತಿದ್ವಿ. ನನಗೆ 19 ವರ್ಷ ಆಗಿದೆ ಈಗ ಹಂದಿ ಸಾಕಾಣಿಕೆಯಿಂದ. ಮಂಜಣ್ಣನ ನೋಡಿ ನಾವು ಕಲ್ತಿರೋದು ಹಂದಿ ಫಾರಮು ಯಾವ ಥರ ಮಾಡಬೇಕು, ಯಾವ ಥರ ಬೆಳವಣಿಗೆ ಮಾಡಬೇಕು ಅಂತ ಕಲ್ತಿದ್ದೀರಿ. ಸರ್, ನಾವು ಮಂಜಣ್ಣವರು 10 ವರ್ಷದಿಂದ ನಾವು ನೋಡಿ ಅವರಿಂದ ಅನುಭವಗಳನ್ನ ತಿಳ್ಕೊಂಡು ನಾವು ಮಾಡಿ, ಈಗ ಅವರಿಂದ ನಾವು ಅನುಭವ ಪಡ್ಕೊಂಡು ಒಂದು ನಮ್ಮ ರೈತರುಗಳನ್ನ ಸೇರಿಸಿ ಸಂಘ ಮಾಡಿ, ಸಂಘದಾಗ ಅವ್ರನ್ನೇ ಅಧ್ಯಕ್ಷರು ಮಾಡಿ ಈಗ ಇಲ್ಲಿಂದ ನಾವು ನಾಗಾಲ್ಯಾಂಡಿಗೆ ಕಳಿಸ್ತಾ ಇದ್ದೀವಿ ಸರ್. ಈಗ ನಮ್ಮ ಪಕ್ಕದ ಸಾಧುಪ್ನಳ್ಳಿ ಮಂಜಣ್ಣವ್ರ ಮೊದಲಿನಿಂದ ಸ್ನೇಹಿತರು ನಾವು. ಹಾಗಾಗಿ ಅವರೇ ಒಂದು ಇದು ಕೊಟ್ರು ನಮಗೆ, ಏನೋ ಹಂದಿ ಫಾರಮ್ ಮಾಡೋ ಪರವಾಗಿಲ್ಲ ನಡೀತೈತೆ ಅಂತಂದ್ಬಿಟ್ಟು ನಾವು ಮಾಡಿ 9 ವರ್ಷ ಆಯಿತು. ನಾವು ಒಬ್ಬ ರೈತ ಮಹಿಳೆಯಾಗಿ ನಾವು ಏನು ಬೇಕಾ ಸಹಾಯ ನಾವು ಮಾಡ್ತೀರಿ. ನಮಗೂ ಖುಷಿ ಆಗುತ್ತೆ. ನಮ್ಮನ್ನು ಎಷ್ಟು ಅಸಡ್ಯ ಮಾಡಿದ ಜನಗಳು ಈಗ ಎಲ್ಲರೂ ನಮ್ಮ ನೋಡಿ ಖುಷಿ ಪಡ್ತಾರೆ. ನಮ್ಮ ಮನೆಯವ್ರು ಇದೇ ಥರ ಮಾಡ್ತಾ ಇರಲಿ. ಮಂಜಣ್ಣ ಅವರೇ ಹಿಂಗೆ ಫೋನ್ ಮಾಡಿ ಈ ಥರ ಬಿಸ್ನೆಸ್ ಇದು, ಈ ಥರ ನಾಗಾಲ್ಯಾಂಡ್ಗೆ ಹೋಗೋಕ್ಕೆ ಸ್ವಲ್ಪ ನೀನು ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಮಗೂ ನಿಮಗೂ ಹೆಲ್ಪ್ ಆಗುತ್ತೆ ಇನ್ಕಮಲ್ಲಿ ಅಂತಂದ್ಬಿಟ್ಟು ಅವ್ರು ಕರೆಸ್ಬಿಟ್ಟು ನನಗೆ ಒಂದು ಕೆಲಸ ಕೊಟ್ಟವ್ರೆ. ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಯ್ತು. ಕಡಿಮೆ ಆದಮೇಲೆ ಏನು ಮಾಡಿದ್ರು, ನಮ್ಮ ಬ್ರದರ್ ಮಂಜುನಾಥ್ ಅಂತೇಳಿ ಅವ್ರು ಹಂದಿ ಸಾಕಣೆ ಮಾಡ್ತಿದ್ರು.
ನಾವು ಅವ್ರ ಜೊತೆಗೆ ಸಾಥ್ ಕೊಟ್ಟು ಯಾಕೆ ನಾವು ಹಂದಿ ಸಾಕಣೆ ಮಾಡಬಾರ್ದು ಅಂತೇಳಿ ಇವಾಗ ಹಂದಿ ಸಾಕಣೆ ಮಾಡ್ತಿದ್ದೀವಿ. ಇಲ್ಲಿ ಬಂದಮೇಲೆ ಎಲ್ಲರೂ ಇವಾಗ ನಮ್ಮ ಸಂಬಂಧಿಕರೆಲ್ಲ ಖುಷಿ ಪಡ್ತಾರೆ ನಮ್ಮನ್ನು ನೋಡಿ, ತುಂಬ ಚೆನ್ನಾಗಿದ್ದಾರೆ ಮನೆ ಕಡೆ ಅಂತ ನೋಡಿ, ನಮ್ಮನ್ನು ನೋಡಿ ಎಲ್ಲರಿಗೂ ಇವಾಗ ಖುಷಿ ಆಗುತ್ತೆ ಅವ್ರಿಗೆ. ಕೆಲಸದಾಗ ಹೋದ್ರು ಏನೋ ಸಂಪಾದನೆ ನಾರ್ಮಲ್ ಆಗಿದ್ರು, ಬಿಗ್ನೆಸ್ ಬಂದರು ಹಂದಿ ಬಿಗ್ನೆಸ್ ಬಂದ್ಮೇಕ ಇಂಪ್ರೂವ್ಮೆಂಟ್ ಆದರೂ ಚೆನ್ನಾಗಿದ್ದಾರೆ, ಎಲ್ಲ ಅವರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಮಂಜಣ್ಣ ಹತ್ರದಿಂದ ನಾವು ಮರಿ ಮಾಡೋದು ಮತ್ತು ಅದಕ್ಕೆ ಯಾವ ಥರ ಫೀಡಿಂಗ್ ಮಾಡೋದು ಅಂತ ಅದು ಕಲ್ತಿದ್ದೀರಿ ಮಂಜಣ್ಣ ಹತ್ರದಿಂದ. ನಮ್ಮ ಕೆಲವೊಂದು ನಮ್ಮಂಥವ್ರಿಗೆಲ್ಲನೂ ಸ್ವಲ್ಪ ಹೆಲ್ಪ್ನೆಸ್ ಚೆನ್ನಾಗಿದೆ ಸರ್, ಹೆಲ್ಪಲ್ಲಿದ್ದಾರೆ. ಬ್ರೀಡಿಂಗ್ ಆಗ್ಬೋದು ಮತ್ತು ಯಾವ ಥರ ಫೀಡ್ ಕೊಡಬೇಕಾಗ್ಬೋದು, ಸ್ವಲ್ಪ ಸಣ್ಣ ಪುಟ್ಟದಕ್ಕೆಲ್ಲನೂ ಹೆಲ್ಪ್ ಆಗ್ತಾ ಇದ್ದಾರೆ ಸರ್. ಮಂಜಣ್ಣವ್ರಿಂದ ನಾನು ಇವತ್ತು ಹಂದಿ ಫಾರಮ್ ಮಾಡಿ 9 ವರ್ಷ ಆಗಿದೆ ಸರ್. ಈಗ ಅವರಿಂದ ನಾವು ಅನುಭವ ತಗೊಂಡು ನಾವು ಮಾಡ್ತಾ ಇದ್ದೀರಿ. ಆಲ್ ದ ಬೆಸ್ಟ್, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರ ಹಾದಿಯಲ್ಲೇ ನಾವು ನಡೀತಾ ಇದ್ದೀವಿ. ನಾವೆಲ್ಲ ಅವ್ರು ನೋಡ್ಕೊಂಡು 8-9 ವರ್ಷ 10 ವರ್ಷದಿಂದ ನಾವೆಲ್ಲ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಆದ್ರಿಂದ ಮಂಜಣ್ಣವ್ರ ಹಾದಿಯಲ್ಲಿ ನಾವು ನಡೀತಾ ಇರೋದ್ರಿಂದ ಅವ್ರಿಗೆಲ್ಲನೂ ಆಲ್ ದ ಬೆಸ್ಟ್. ಸೊ ಯಾರೇ ಏನೇ ಅಸಡ್ಡೆ ಮಾಡಿದ್ರು ಮೊದಲನೇದಾಗಿ ಆತ್ಮವಿಶ್ವಾಸವನ್ನು ಎಲ್ಲೂ ಕೆಡಿಸ್ಕೊಳ್ದಲೆ ಚಾಲೆಂಜ್ ಆಗಿ ತಗೊಂಡು ಇವತ್ತು ನಮ್ಮೆಲ್ಲರ ಮುಂದೆ ಒಬ್ಬ ಸೆಲೆಬ್ರಿಟಿ ರೈತರಾಗಿ ಸಾಧಕರಾಗಿ ಬಂದಿರುವಂಥ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಸಾದಪನಹಳ್ಳಿ ಗ್ರಾಮದ ಮಂಜುನಾಥ್ ಅವರು. ಹಲೋ ಮಂಜುನಾಥ್, ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಬಹುಶಃ ಎಲ್ಲರೂ ಗಮನಿಸಿದ್ದೀರಾ ಅಂದ್ಕೊಂಡಿದ್ದೀನಿ, ನಮ್ಮ ವೀಕ್ಷಕರು ಕೂಡ. ಮಂಜುನಾಥ್ ಅವರು ಈ ಒಂದು ಕುರ್ಚಿ ಮೇಲೆ ಕೂರುವಾಗ ಕೂಡ ಒಂದು ಸ್ಟೇಜ್ಗೆ ನಮಸ್ಕಾರ ಮಾಡಿ ಹೋಗಿ ಕೂತ್ಕೊಂಡ್ರು. ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವರ ಧರ್ಮಶ್ರದ್ಧೆ, ಕಾರ್ಯಶ್ರದ್ಧೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಅಲ್ವಾ ಸರ್? ಒಂದು ಮುಖ್ಯ ಪ್ಲಾಟ್ಫಾರ್ಮ್ನಲ್ಲಿ ನಾನು ಹಂದಿ ಸಾಕಾಣಿಕೆ ಮಾಡಬೇಕು, ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದು? ರೀಸನ್ ಏನು? ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಅಲ್ಲಿ ಖಾಸಗಿ ಕಂಪ್ನಿ ಒಳಗಡೆ ನಾನು ಕಾರ್ಮಿಕ ಮುಖಂಡ ಆದೆ. ಸುಮಾರು ಒಂದು 350 ಜನ ಎಂಪ್ಲಾಯೀಸ್ ಇದ್ದರು, ಅದರಲ್ಲಿ ಕಾರ್ಮಿಕ ಮುಖಂಡ ಆದೆ. ಒಂದು ಯೂನಿಯನ್ ಅಂತ ಆಯಿತು. ಅಲ್ಲಿ ನಮ್ಗೆ ಎಷ್ಟು ಅನುಭವ ಬಂತು ಅಂದರೆ, ನಾವು ಯಾಕೆ ಇವ್ರ ಥರ ನಾವೊಂದು ಕಂಪ್ನಿ ಮಾಡಬಾರ್ದು, ಏನಾದರೂ ಒಂದು ಸಾಧನೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಗೆ ಅಲ್ಲಿಂದ ಶುರುವಾಯಿತು. ಆ ಕಾರ್ಮಿಕ ಕಂಪ್ನಿ ಮಾಲೀಕರಾದರಂಥ ರವೀಂದ್ರನಾಥ್ ಭಟ್ ಅವರಂತ ಒಬ್ಬರಿದ್ರು, ಕಂಪ್ನಿ ಓನರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಅವರೇನೆ. ಅವ್ರ ಹತ್ರ ನಾವು ಮಾತನಾಡ್ತಾ ನಾವು ಎಲ್ಲೋ ಒಂದು ಕಡೆ ನಾವು ಯಾಕೆ ಇರಬಾರ್ದು ಇವ್ರ ರೀತಿ ಅಂತ ಒಂದು ಮನಸ್ಸಲ್ಲಿ ಬಂತು. ಅಷ್ಟು ಹುಮ್ಮಸ್ ತುಂಬಿದ್ರು ಕೂಡ ಅವರು. ಎಲ್ಲಿಂದ ನಿಮಗೆ ಐಡಿಯಾ ಬಂದಿದೆ? ಯಾಕಂದ್ರೆ ನಿಮಗೆ ಪೂರಾ ಹೊಸದು ಅಂತ ಹೇಳಿದ್ರಿ ನೀವು. ಹೌದು, ಏನೇನೋ ಆಲೋಚನೆ ಮಾಡ್ತಿದ್ದೆ ಆಗಾಗಲೇ, ಏನಾದರೂ ಮಾಡಬೇಕು, ಈ ಕಂಪ್ನಿ ಬಿಟ್ಟು ಒಬ್ಬರು ಕೈ ಕೆಳಗೆ ಯಾಕೆ ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆಗ ಒಂದ್ಸಲ ಅವನ್ನ ಕೇಳಿದೆ ನಾನು, ಈ ಥರ ಇದಕ್ಕೆ ತೋರಿಸ್ತೀಯ ಫಾರಮ್ ಅಂದೆ. ಒಂದು ವರ್ತೂರು ಅವನದು ಸ್ನೇಹಿತಂದು ಆ ಪಕ್ಕದೂರಲ್ಲಿ ಮಾಡಿರೋದು. ನೋಡಿದ್ರೆ ಅಷ್ಟು ಅದ್ಭುತವಾಗಿತ್ತು ಫಾರಮ್. ನನಗೆ ಮಾಡ್ಬೇಕನ್ನೋ ಮನಸ್ಸು ಅಲ್ಲಿಂದ ಶುರುವಾಯಿತು. ಇವತ್ತು ನೀವು ಅಲ್ಲಿಂದ ಶುರುವಾಗಿ ಜರ್ನಿ ಕಂಟಿನ್ಯೂ ಆಗಿ ಸಾಧನೆ ಹಾದಿ ಮೆಲ್ಕ್ ಹಾಕ್ತಾ ಇರೋಣ ಸರ್. ನಿಮ್ಮ ಎನರ್ಜಿ ಚೆನ್ನಾಗಿದೆ, ಎನರ್ಜಿ ಮತ್ತಷ್ಟು ಬೂಸ್ಟ್ ಮಾಡೋಣ ವೇದಿಕೆ ಮೇಲೆ. ನಿಮ್ಮ ಡ್ರೆಸ್ಸಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಪಕ್ಕ ಗ್ರಾಮೀಣ ಸೊಗಡು. ಇನ್ನೊಂದಷ್ಟು ಸೊಗಡನ್ನ ಜಾಸ್ತಿ ಮಾಡಬೇಕು, ಇನ್ನೊಂದಷ್ಟು ರಂಗೇರಿಸಬೇಕು ನಮ್ಮ ವೇದಿಕೆಗೆ. ಸೊ ಹಾಗಾಗಿ ನಮ್ಮ ಜನಪ್ರಿಯ ಕಲಾ ತಂಡ ಒಬ್ಬರಿದ್ದಾರೆ ವೇದಿಕೆ ಮೇಲೆ ಬರಮಾಡ್ಕೊಂಡು ನಿಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಅತ್ಯದ್ಭುತವಾದ ಜನಪದ ಗೀತೆಯನ್ನ ಹಾಡ್ತಾರೆ. ಭೂಮಿಯ ಪಡೆದವರು ಭೂಲೋಕದೊಡೆಯಾರು, ಭೂಮಿಯ ಪಡೆದವರು ಭೂಲೋಕದೊಡೆಯಾರು, ಧರೆಯ ಪಡೆದವರು ರೈತರು ದೊಡ್ಡವರು, ಧರೆಯ ಪಡೆದವರು ರೈತರು ದೊಡ್ಡವರು, ಭೂಮಿಯ ಪಡೆದವರು ಭೂಲೋಕದೊಡೆಯಾರು, ಭೂಮಿಯ ಪಡೆದವರು ಭೂಲೋಕದೊಡೆಯಾರು.
ಕಳೆಯನ್ನು ಕೀಳುವೆವು, ನಾಟಿಯ ಹಾಕುವೆವು, ನಾವು ಕಳೆಯನ್ನು ಕೀಳುವೆವು. ಕೆಸರಲ್ಲಿ ಮೊಸರ ಕೊಡುತ್ತಾಯೇ, ಕೆಸರಲ್ಲಿ ಮೊಸರ ಕೊಡುತ್ತಾಯೇ ನಮ್ಮವ್ವ. ಭತ್ತದ ಬೆಳೆಯು ಹೆಚ್ಚಲಿ, ಭತ್ತದ ಬೆಳೆಯು ಹೆಚ್ಚಲಿ, ಭತ್ತದ ಬೆಳೆಯು ಹೆಚ್ಚಲಿ. ಭೂಮಿಯ ಪಡೆದವರು ಭೂಲೋಕದೊಡೆಯಾರು, ಭೂಮಿಯ ಪಡೆದವರು ಭೂಲೋಕದೊಡೆಯಾರು. ಧರೆಯ ಪಡೆದವರು ರೈತರು ದೊಡ್ಡವರು, ಧರೆಯ ಪಡೆದವರು ರೈತರು ದೊಡ್ಡವರು. ಭೂಮಿಯ ಪಡೆದವರು ಭೂಲೋಕದೊಡೆಯಾರು, ಈ ಭೂಮಿಯ ಪಡೆದವರು ಭೂಲೋಕದೊಡೆಯಾರು. ರೇರಾ 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 ಸ್ವಾತಿಯ ಮಳೆ ಹುಯ್ದು ಸೀತ ಕೆರೆ ತುಂಬಿ, ಸ್ವಾತಿಯ ಮಳೆ ಹುಯ್ದು ಸೀತ ಕೆರೆ ತುಂಬಿ. ಜೋಲಾಡುತ್ತೈತೆ ಕುಣ್ಗಲ್ ಕೆರೆ, ಜೋಲಾಡುತ್ತೈತೆ ಕುಣ್ಗಲ್ ಕೆರೆ. ಮೀನು ಹಾಡಿ ಹಾಡಿ ನೋಡಿ ನಗುತ್ತೈತೆ, ಹಾಡಿ ಹಾಡಿ ನೋಡಿ ನಗುತ್ತೈತೆ, ಹಾಡಿ ಹಾಡಿ ನೋಡಿ ನಗುತ್ತೈತೆ. ಭೂಮಿಯ ಪಡೆದವರು ಭೂಲೋಕದೊಡೆಯಾರು, ಈ ಭೂಮಿಯ ಪಡೆದವರು ಭೂಲೋಕದೊಡೆಯಾರು. ಮಣ್ಣನ್ನು ನಂಬಿ ಬೆಳೆ ತಿಂದು ಬದುಕುವೆವು, ಮಣ್ಣನ್ನೇ ನಂಬಿ ಬೆಳೆ ತಿಂದು ಬದುಕುವೆವು. ಮಣ್ಣೆನಗೆ ಎಂದೆಂದು ಹೊನ್ನು, ಮಣ್ಣೆನಗೆ ಎಂದೆಂದು ಹೊನ್ನು. ಅಣ್ಣಯ್ಯ ಕೃಷಿಯ ಲೋಕಕ್ಕೆ ಬೆಲೆಯುಂಟು, ಕೃಷಿಯ ಲೋಕಕ್ಕೆ ಬೆಲೆಯುಂಟು, ಕೃಷಿಯ ಲೋಕಕ್ಕೆ ಬೆಲೆಯುಂಟು. ಭೂಮಿಯ ಪಡೆದವರು ಭೂಲೋಕದೊಡೆಯಾರು, ಈ ಭೂಮಿಯ ಪಡೆದವರು ಭೂಲೋಕದೊಡೆಯಾರು. ಧರೆಯ ಪಡೆದವರು ರೈತರು ದೊಡ್ಡವರು, ಈ ಧರೆಯ ಪಡೆದವರು ರೈತರು ದೊಡ್ಡವರು. ಭೂಮಿಯ ಪಡೆದವರು ಭೂಲೋಕದೊಡೆಯಾರು. ಓಕೆ ಮಂಜುನಾಥ್ ಅವರೇ, ಹಾಡನ್ನು ಕೇಳಿದಾಯಿತು. ರೈತರಿಗೆ ನಮ್ಮ ಕಡೆಯಿಂದ ಯಾವಾಗಲೂ ಗೌರವ ಇದ್ದೇ ಇರುತ್ತೆ. ಹಾಗಾಗಿನೇ ನಮ್ಮ ಕಾರ್ಯಕ್ರಮದಲ್ಲಿ ರೈತರೇ ಸೆಲೆಬ್ರಿಟಿ ಮಾಡಿ ರೈತರತ್ನ ಸೃಷ್ಟಿಯಾಗಿರೋದೇ ಅದೇ ಉದ್ದೇಶದಿಂದ. ಎಲ್ಲದಕ್ಕಿಂತ ಫಸ್ಟ್ ಪ್ಲೇಸಲ್ಲಿ ನಿಲ್ಲೋರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅದು ನಿಮ್ಮಂಥ ರೈತರು ಸರ್. ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ರಿ, ಹೋಗಿ ಕಲ್ತ್ಕೊಂಡು ಬಂದ್ರಿ. ಆ ಟೈಮಲ್ಲಿ ಕುಟುಂಬದವರ ಒಂದು ರೆಸ್ಪಾನ್ಸ್ ಹೇಗಿತ್ತು? ನಾವು ಮನೆಯಲ್ಲಿ ಮಾತಾಡಿದ್ವಿ ಈ ಥರ ಮಾಡಬೇಕು ಅಂತ. ಮಾಡಿದಾಗ ಆಗ
ಸ್ಟಾರ್ಟಿಂಗ್ ಎಲ್ರಿಗೂ ಹುಮ್ಮಸ್ ಇದ್ದೇ ಇರುತ್ತೆ, ಮಾಡ್ಬೋದು ಅಂತ, ಮಾಡ್ಬೋದು, ಮಾಡಬೇಕು ಅಂತ. ಮಾಡಿ ಅಂತಾನೆ ಅಂದ್ರು ಎಲ್ಲ. ಹೌದು, ಎಲ್ಲರೂ ಮಾಡಿ ಅಂದರು, ಎಲ್ಲರೂ ಸಹಕಾರದಲ್ಲಿ ಮಾಡಿದ್ವಿ. ಮಾಡಿದ್ದಾದ್ಮೇಲೆ ನಮಗೇನೂ ಗೊತ್ತಿರಲಿಲ್ಲ ಅದು ಅದ್ರ ಬಗ್ಗೆ. ಏನಂತಂದರೆ ಬರೀ ತರಬೇತಿ ಪಡೆದು ಮಾತ್ರಕ್ಕೆ ಹಂದಿ ಸಾಕಾಣಿಕೆ ಮಾಡೋಕ್ಕಾಗಲ್ಲ. ಹೌದು, ಕರೆಕ್ಟ್, ಎಕ್ಸ್ಪೀರಿಯನ್ಸ್ ಹೌದು ಇರಬೇಕಾಗುತ್ತೆ. ಹೌದು, ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ಶುರು ಮಾಡಿದ್ವಿ. ನಾನಾ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು. ಒಂದು ಮೊದಲನೇದು ನೀರಿನ ಸಮಸ್ಯೆ, ಮತ್ತು ವೆಹಿಕಲ್ ಸಮಸ್ಯೆ, ಮತ್ತು ಸಾಲದಕ್ಕೆ ಇನ್ನೊಂದಪ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟು ನಾವು ಬಂಡವಾಳ ಹಾಕಿದರೂ ಕೂಡ ತುಂಬಾ ಕಡಿಮೆ. ಹೌದೌದು. ಯಾಕಂದರೆ ಮೊದಲಲ್ಲ, ಹಂಗಾಗಿ ತುಂಬ ಕಷ್ಟಪಟ್ಟು ಒಂದು 3 ವರ್ಷ ಆದಾಯ ನೋಡಲಿಲ್ಲ ನಾವು. ಯಾಕಂದರೆ ಈಗ ನಾವು ಒಂದು ಮರಿ ತಗೊಂಬಂದಿದ್ದೀವಿ ಅಂತಂದರೆ ಮರಿ ಅದು ದೊಡ್ಡದಾಗಿ ಅದ್ರ ಮರಿ ಹಾಕಿ ಅದ್ರ ಮರಿ ನಾವು ಮಾರಾಟ ಮಾಡಬೇಕು ಅಂತಂದರೆ 2 ವರ್ಷ ಬೇಕೇ ಬೇಕು. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋಂಥ ರೈತರು ಏನವ್ರೆ, ಅವ್ರಿಗೊಂದು ಸ್ವಲ್ಪ ಬೇಗ 1 ವರ್ಷ 1.5 ವರ್ಷದ ನಂತರ ಒಂದಷ್ಟು ಅಮೌಂಟ್ ಸಿಗ್ಬೋದು. ಯಾಕಂತಂದರೆ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವರು. ಸಣ್ಣ ಪ್ರಮಾಣದಲ್ಲಿ ಮಾಡೋಂಥವ್ರು ತುಂಬ ಕಷ್ಟ ಇದೆ ಹಂದಿ ಸಾಕಾಣಿಕೆ. ತದನಂತರ ಸುಮಾರು 2 ವರ್ಷ 3 ವರ್ಷ ನಮ್ದು ಇದೇ ರೀತಿಯ ನಡೀತು ಜರ್ನಿ. ಆಮೇಲೆ ಒಂದು ಸ್ವಲ್ಪ ಆದಾಯ ಶುರುವಾಯಿತು. ಆಮೇಲೆ ಹೋಗಿ ಬ್ಯಾಂಕಲ್ಲಿ ಹೋಗಿ ಒಂದು ಸ್ವಲ್ಪ ಸಾಲ ಮಾಡಿ ಬ್ಯಾಂಕಲ್ಲಿ ಸಾಲ ಕೊಟ್ಟರು. ಎಕ್ಸ್ಪೋರ್ಟ್ ಎಲ್ಲ ಸ್ಟಾರ್ಟ್ ಆಯಿತು. ಹೌದು ಹೌದು ಹೌದು. ಆಗ ಈ ಥರ ಏನು ನಾಗಾಲ್ಯಾಂಡು, ಮೇಘಾಲಯ, ಗುವಾಹಟಿ ಆದಾಯ ಇಲ್ಲ. ಬರೀ ಕೇರಳ ಒಂದಿತ್ತು ಅಷ್ಟೇ. ಕೇರಳ ಬಿಟ್ಟರೆ ಮಂಗಳೂರು ಅಂತ ಹೋಗ್ತಾ ಇತ್ತು. ನಾವು ಶುರು ಮಾಡಿದಾಗ 32 ರೂಪಾಯಿ kg ಇತ್ತು. ಇವತ್ತು 220 ರೂಪಾಯಿ kgಗೆ ಹೋಯ್ತು. ಈಗ ಮತ್ತೆ 120 ರೂಪಾಯಿ, 110 ರೂಪಾಯಿ, 115 ರೂಪಾಯಿಗೆ ಬಂದಿದೆ. ಯಾಕಂತಂದರೆ ಈ ಯೂಟ್ಯೂಬರ್ಸು ಮತ್ತು ಕೆಲವೊಂದು ಚಾನಲ್ಸ್ ಏನವ್ರೆ, ಅವ್ರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟು ಹಂದಿ ಸಾಕಾಣಿಕೆ ಮಾಡಿರಿ ಇಷ್ಟು ಲಾಭ ಅಷ್ಟು ಲಾಭ ಅಂತ ಹೇಳಿ ರೈತನ ಹುರಿದುಂಬಿಸಿ ಕೊನೆಗೆ ಏನಾಗ್ತಾ ಇದೆ ಅಂತಂದರೆ ರೈತರು ಸಾಲಕ್ಕೆ ಸಿಕ್ಕಿ ತುಂಬ ನಷ್ಟ ಅನುಭವಿಸಿ. ಯಾಕಂದರೆ ಆದಾಯ ಇದೆ ಅಂತಂದರೆ ಎಲ್ಲರೂ ಮರ ಕೊಡ್ತಾರೆ ಅವರು. ಈಗ ಹಂದಿ ಸಾಕಾಣಿಕೆ ಈಗ ನಮ್ಗೆ ಅಲ್ಲಿಗೆ ಎಲ್ಲೋ ಒಂದು ಕಡೆ ಒಂದು ದಿನಕ್ಕೆ ಒಂದು 100 ಹಂದಿ ಬೇಕಾದಾಗ 300 ಹಂದಿ ಹೋಗ್ಬಿಟ್ರೆ ಆಗೇನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ತೊಂದರೆ. ಒಂದು 1.5 ವರ್ಷದಿಂದ ಈಗೇನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ, ಲಾಸ್ ಅಂತಿಲ್ಲ, ಆದರೆ ಆದಾಯ ತುಂಬ ತುಂಬ ಕಡಿಮೆ ಆಯಿತು. ಏನೋ ಹಾಗೆ ಹೇಗೆ ನಡೀತಾ ಇದೆ, ಅಷ್ಟು ಮಟ್ಟಕ್ಕೆ ಹೇಳಬಲ್ಲೆ ಹಂದಿ ಸಾಕಾಣಿಕೆ ಈಗಿನ ಸದ್ಯದ ಪರಿಸ್ಥಿತಿ. ಅಂದರೆ ನೀವು ಆರಂಭ ಮಾಡಿದ್ದಾಗಿದ್ದಂಥ ಆ ಒಂದು ಹುಮ್ಮಸ್ಸು ಈಗಲೂ ಕೂಡ ಇದೆ, ಇನ್ನು ಮುಂದೆ ಕೂಡ ಇರುತ್ತೆ. ಹುಮ್ಮಸ್ಸು ಬಗ್ಗೆ ಏನು ಹೇಳಿಲ್ಲ. ಆದರೆ ಏನಂದರೆ ಆದಾಯ ಕಡಿಮೆ ಆದಾಗ ಎಲ್ಲ ಒಂದು ಕಡೆ ಹುಮ್ಮಸ್ಸು ಕಡಿಮೆ ಆಗೋದು. ಸರ್, ಸಮಯಗಳು ಮೇಲೆ ಕೆಳಗೆ ಹೋಗ್ತಾ ಇರೋಂಥದ್ದು ಆಗ್ತಾನೆ ಇರುತ್ತೆ. ಆದರೆ ನಮ್ಮ ರೈತನ ಒಂದು ಮನಸ್ಥಿತಿ ಹಾಗೇ ಇರಬೇಕು. ಇಡೀ ನಾಡಿನ ರೈತರ ಮನಸ್ಥಿತಿ ಕೂಡ ಹಾಗೇ ಇದೆ. ಯಾರಿಗೂ ಜಗ್ಗದೆ, ಎಂಥ ಒಂದು ತೊಂದರೆಗಳು ಬಂದರೂ ತಗ್ಗದೆ ಕುಗ್ಗದೆ ಮುಂದೆ ಸಾಕ್ತಾ ಇರಬೇಕು. ನೀವು ಕೂಡ ಅದೇ ರೀತಿ ಸಾಕ್ತಾ ಇದ್ದೀರಿ ಸರ್. ಒಂದು ಸ್ಪೆಷಲ್ ವೀಟಿ ಇದೆ ಸರ್, ತಮಗಾಗಿ ವಿಶೇಷವಾಗಿ ರೆಡಿ ಮಾಡಿದ್ದೀವಿ, ನಾವು ನೋಡೋಣ. ಓಕೆ, ಈಗ ನಮ್ಮ ಸೆಲೆಬ್ರಿಟಿ ರೈತರು ಇವ್ರಿಗಾಗಿ ಒಂದು ವೀಟಿ ಇದೆ, ಮಂಜುನಾಥ್ ಅವ್ರಿಗಾಗಿ, ಬನ್ನಿ ನೋಡಿ. ನಮ್ಗೆ 3 ಜನ ಮಕ್ಕಳು. ದೊಡ್ಡವರು ಮಂಜುನಾಥ್ ಅಂತ, ದೊಡ್ಡ ಮಗನು ಹಿಂಗೆ ಓದಿಸಿದ್ರಿ, ITI ಮಾಡಿಸಿದ್ರಿ, ಎಲ್ಲ ಮಾಡಿಸಿದ್ರಿ. ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಂತ ಹೋಗಿ ಒಂದು 2 ದಿವಸ ಹೋದ್ಮೇಲೆ ಹಿಂಗೆ ಅಲ್ಲಿ ಏನೇನೋ ತೊಂದರೆಗಳಾದವು. ಆಮೇಲೆ ಬಂದ ಹಂದಿ ಫಾರಮ್ ಮಾಡ್ಬೇಕಂತ ಯೋಚನೆ ಮಾಡ್ದ. ಚಿಕ್ಕದಾಗಿ ಮಾಡಿದರೆ ಒಂದು ಚಿಕ್ಕದಾಗಿ ಈ ಕಡೆ ಗೂಡು ಕಟ್ಕೊಂಡ್ರಿ ಒಂದು 25-30 ತಗೊಂಬಂದು ಸಾಕಿದ್ರಿ. ದೊಡ್ಡದಾಗಿ ಮಾಡಿ 20 ವರ್ಷ ಆಗಿದೆ. ಆದರೆ ನಮ್ಮ ದೇವ್ರು ಚೆನ್ನಾಗಿ ಮಡಗ್ಯವನೆ. ಆದರೆ ಯಾವುದೋ ನಮ್ಮ ಮಕ್ಕಳು ಇಷ್ಟು ಮಾತ್ರ ಮಾಡ್ತಾರೆ ಅಂತ ನನಗೂ ಖುಷಿ ಆಗ್ತದೆ. ಯಾವುದೋ ನಮಗೂ ಒಳ್ಳೆ ಮಕ್ಕಳು, ಏನು ತೊಂದರೆ ಇಲ್ಲ. ನಾನು 4 ಜನ ಕೂಡ ಹೇಳಿ ಅಂತೀನಿ, ನಮ್ಮ ಮಕ್ಕಳು ಒಳ್ಳೆಯವ್ರು ಬಿಡ, ದೇಶ ಎಲ್ಲ ಹೋದ್ರೂ ಏನೋ ಎಲ್ಲ ಜಯಿಸ್ಕೊಂಡು ಬರ್ತಾರೆ, ಅಷ್ಟು ದಿಟ್ಟವಾಗಿ ಅವರೇ ಅಂತೇಳಿ ನನಗೂ ಒಂಥರ ಖುಷಿ ಆಗ್ತದಂತ. ಸಾಧಪನಹಳ್ಳಿ ನಮ್ಮದು. ನಾವು ರೈತರು, ಕಷ್ಟದಿಂದ ಬಂದಿದ್ದೀರಿ. ನಾವು ವ್ಯವಸಾಯ ಮಾಡ್ತಾ ಇದ್ದಿದ್ದು. ನಮ್ಗೆ 3 ಜನ ಮಕ್ಕಳು. ನಮ್ಮ ಮಗನು ಮಂಜುನಾಥ್ನು ಇದು PUC ಓದಕ್ಕೆ ಹೋಗಿದ್ನು, ಬೆಂಗಳೂರಿಗೆ ಹೋಗಿದ್ನು. ಅಲ್ಲಿ ಹೋಗಿ ಆಗೋಲ್ಲ, ಓಡಾಡೋದ್ನು. ತಿರ್ಗಿ ಆಮೇಲೆ ಇನ್ನೇನು ಮಾಡೋದು ಅಂತ ಊರಕ್ಕೆ ಬಂದ್ಬಿಟ್ಟು ವ್ಯವಸಾಯ ಮಾಡೋವಂತ 2 ದಿನ ಮಾಡಿದ್ರಿ. ಏನೋ ಅದ್ರಾಗ ಲಾಭ ಸಿಕ್ಕಿಲ್ಲ. ಆಮೇಲೆ ಹೋಗ್ಲಿ ಅಂತೇಳಿ ಹಂದಿ ಫಾರಮ್ ಮಾಡೋಕ್ಕಿದ್ರು. ಯಾವುದೋ ಕಷ್ಟದಿಂದ ಬಂದವ್ರಿ, ಕಷ್ಟ ಬಿದ್ದು ಮಾಡ್ತಾರೆ. ದೇವ್ರು ಒಳ್ಳೇದು ಮಾಡಲಿ ಅವ್ರು. ಅಮ್ಮ ನಮಸ್ಕಾರ. ನಮಸ್ಕಾರ. ಸ್ವಾಗತ ರೈತರತ್ನ ಕಾರ್ಯಕ್ರಮಕ್ಕೆ ನಿಮಗೆ. ಹೌದಮ್ಮ. ಇವತ್ತು ನಿಮ್ಮ ಮಗ ರೈತರತ್ನ ಅಂತ ಕರೆಸ್ಕೊಳ್ಳೋಕೆ ನಮ್ಮ ಇವತ್ತಿನ ಸಾಧಕರ ಕುರ್ಚಿಯಲ್ಲಿ ಕೂತಿದ್ದಾರೆ. ಏನು ಮಾಡಿ ಹೇಳಿ? ಕಷ್ಟ ಬಿದ್ದು ಮೇಲೆ ಬಂದವರೆಲ್ಲ. ಏನವರು ಏನು ಕೆಲಸ ಮಾಡ್ತಾರವರು? ಅದೇ ಹಂದಿ ಫಾರಮ್ ಮಾಡಬೇಕು ಅಂತ ಮಾಡೀವ್ರಿ.
ನಮ್ಮ ದೇಶದ ರೈತರು ಹಂದಿ ಸಾಕಾಣಿಕೆ ಮಾಡ್ತಾರೆ, ಅವರು ಕೂಡ ಸಾಧಕರೇ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ. ಹೆಂಗ ಅನ್ನಿಸ್ತಾ ಇದೆ ತಮ್ಮ ಮಗನ ಬಗ್ಗೆ? ತುಂಬ ಸಂತೋಷ ಆಗ್ತದಮ್ಮ. ಅಷ್ಟು ಮಾತ್ರ ಮುಂದೆ ಬಂದ್ರಲ್ಲ ಕಷ್ಟ ದಿನಕ್ಕೆ. ಯಾವ್ದೋ ನಮ್ಮ ಮಕ್ಳು ಚೆನ್ನಾಗಿರ್ಲಿ, ನಮ್ಮ ಮಕ್ಳು ಮುಂದೆ ಇರಲಿ. ನೀವು ಹೇಳಿದ್ರಾ ನಿಮ್ಮ ಮಗಂಗೆ ಬೇಕು ಇದೆಲ್ಲ? ಇಲ್ಲ, ನಾವು ಹೇಳಿಲ್ವಾ, ನಾವು ಮಾಡು ಅಂತ ಹೇಳಿದ್ರಿ. ಮಾಡು ಅಂತಾನೆ ಹೇಳಿದ್ರಾ? ಹೇಳಿದ್ರಿ. ಅಷ್ಟೇ ನೋಡಿ, ನಿಮ್ಮ ಆಶೀರ್ವಾದ. ಅಪ್ಪಂಗೆ ಮಾತಾಡ್ಸೋಣ. ಅಪ್ಪ ನಮಸ್ತೆ, ತಮಗೂ ಕೂಡ ಸ್ವಾಗತ ರೈತ ರತ್ನಾಗೆ. ಇವತ್ತು ಹೇಗೆ ಅನ್ನಿಸ್ತಾ ಇದೆ ತಮ್ಮ ಮಗನ ಕುರ್ಚಿ ಮೇಲೆ ನೋಡಿ? ಖುಷಿ ಆಗ್ತದೆ ಬಿಡಿ ಮೇಡಮ್. ಯಾವ ತಂದೆ ತಾಯಿಗೂ ಮಕ್ಕಳು ಚೆನ್ನಾಗಿರ್ತಾರೆ, ಖುಷಿ ಆಗೋದು. ಇಲ್ಲ ಎಲ್ಲಿ ಖುಷಿ ಆಗ್ತದೆ. ನಿಮ್ಮ ಮಗ ಏನಾಗಬೇಕು ಅಂತ ನಿಮ್ಗೆ ಆಸೆ ಇದ್ದಿದ್ದು? ಏನು ಅವನು ಚೆನ್ನಾಗಿ ಓದಿಸಿ ಕೆಲಸ ಸೇರಿಸ್ಬೇಕು ಅಂತಾನೆ ಇತ್ತು, ಗೊತ್ತು. ಏನ್ ಮಾಡ್ತೀರಿ ಅವನ ಸಾಲದು. ಯೋಗ ಇಲ್ಲ ಅಷ್ಟೇ, ಕೆಲ್ಸಕ್ಕೆ ಸೇರೋ ಯೋಗ ಇದ್ರ. ಈ ಯೋಗ, ಭೂಮಿ ಯೋಗ ಇದೆಯಲ್ಲ ಅವ್ರಿಗೆ. ಹೌದು. ಇವತ್ತು ಖುಷಿ ಇದೆಯಾ? ಖುಷಿ ಇದೆ ಬಿಡ್ರಿ. ನಿಮ್ಮ ಮಗ IT ಕೆಲ್ಸಕ್ಕೆ ಸೇರ್ಕೊಂಡು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ಬೇರೆ ಬಾಸ್ ಕೆಳಗಡೆ ಇದ್ದಿದ್ರೆ ಸಂತೋಷ ಆಗ್ತಾ ಇತ್ತಾ? ಇವತ್ತು ಅವರೇ ಬಾಸ್, ಈ ಸಂತೋಷ ಜಾಸ್ತಿ ಇದೆಯಾ? ಇದು ಕಷ್ಟ ಮೇಡಮ್ ಅವ್ರೆ, ಅಷ್ಟೊಂದು ಸುಲಭವಾಗಿ ಆಗಲ್ಲ. ಇವತ್ತು ಹೆಣ್ಣು ಹೋದ್ರೆ ರೈತರು ಅಂದ್ರೆ ಯಾರು ಎಣ್ಣೆ ಕೊಡಲ್ಲ. ಹೆಣ್ಣು ಹೋದ್ರೆ ಒಂದು ಇನ್ವೆಸ್ಟ್ ಅವ್ರಿಗೆ ಹೆಣ್ಣು ಅಂತಾರೆ. ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ನನಗೆ, ಒಬ್ಬ ರೈತನ ಮದುವೆಗೆ. ಆ ರೈತನ ಹೆಸರು ಮುಂದೆ ರೈತ ಅಂತ ಹಾಕೊಂಡಿದ್ದ. ನಾನು ವೈದ್ಯ, ನಾನು ಇಂಜಿನಿಯರು ಅಂತ ಹೇಳಿ ಅವನು ರೈತ ಅಂತ ಹೆಮ್ಮೆಯಿಂದ ಹಾಕೊಂಡಿದ್ದ. ಆ ಇನ್ವಿಟೇಷನ್ ಕಾರ್ಡು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತು. ಆ ರೈತನ ಮದುವೆಗೆ ಸಾಕಷ್ಟು ಜನ ಹೋಗಿದ್ರಂತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ರೈತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಸೊಸೈಟಿ ಸಹ ಗೌರವ ನೀಡ್ತಾ ಇದೆ. ಆ ಕಾಲ ಹತ್ರ ಇದೆ. ಮೇನ್ ನಮ್ಮ ಯುವಕರಿಗೆ ಗೊತ್ತಾಗಬೇಕು, ಪೋಷಕರಿಗೂ ಕೂಡ ಗೊತ್ತಾಗಬೇಕು ಅಲ್ವಾ ಸರ್? ಏನಂತೀರಾ? ನಿಜ ಅಲ್ವಾ? ಇವಾಗ ರೈತರತ್ನ ವೇದಿಕೆ ಮೇಲೆ ಕೂತಿದ್ದಾರೆ. ನಿಮ್ಮ ಮಗ ಗೆದ್ಕೊಂಡು ಬರಬೇಕು ಅಂತ ಹಾರೈಸಿ, ಒಂದ್ಸಲಿ ವಿಶ್ ಮಾಡಿ ಅವ್ರಿಗೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಥ್ಯಾಂಕ್ ಯು. ಇವತ್ತು ಖುಷಿಯಾಗಿದ್ದಾರೆ ಅಪ್ಪ ಅಮ್ಮ. ಅವರ ಖುಷಿ ನೋಡೋದಕ್ಕೆ ನಿಮಗೂ ಖುಷಿ ಇದೆ. ಇನ್ನೊಂದಷ್ಟು ಅವ್ರಿಗೆ ಸಂತೋಷ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇರಿ. ನಿಮ್ಮ ಒಂದು ಜರ್ನಿಯನ್ನು ನೋಡ್ಕೊಂಡು ಬಂದಿರುವಂಥ ಮತ್ತೊಬ್ರು ನಿಮ್ಮ ಸ್ನೇಹಿತರಿದ್ದಾರೆ, ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನಾಗೇಶ್ವರೇ ಬನ್ನಿ. ನಮಸ್ತೆ ನಾಗೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ರೈತರತ್ನ ವೇದಿಕೆಗೆ ಇವತ್ತು ನಿಮ್ಮ ಫ್ರೆಂಡ್ ಇಲ್ಲಿ ಚೇರ್ ಮೇಲೆ ಕೂತಿದ್ದಾರೆ, ಸಾಧಕರ ಕುರ್ಚಿ ಮೇಲೆ, ರೈತರತ್ನವಾಗಿ. ಸೊ ಹೇಗೆ ಅನ್ನಿಸ್ತಾ ಇದೆ? ಅವತ್ತಿಂದ ಸುಮಾರು ಒಂದು 25 ವರ್ಷದಿಂದ ನಾವು ಬಾಲ್ಯ ಸ್ನೇಹಿತರು. ಆಮೇಲೆ ಒಂದೇ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಏನಾಯ್ತು ಅಂದ್ರೆ, ಆಮೇಲೆ ಇವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ಬಿಟ್ಟು ಇದು ಮಾಡಿದ್ರು. ತುಂಬಾ ಸಕ್ಸಸ್ ಆಗಿದೆ. ಈ ಒಂದು ಸ್ಟೇಜಿಗೆ ಬಂದಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನೀವು ಇವತ್ತು ಅಲ್ಲೇ ಕೆಲಸ ಮಾಡ್ತಾ ಇದ್ರಾ? ಇಲ್ಲ ಮೇಡಮ್, ನಾನು ಬೇರೆ ಬಿಸ್ನೆಸ್ ಇದೆ. ನೀವು ಬೇರೆ ಬಿಸ್ನೆಸ್ ಇದೆ. ನೀವು ಕೆಲಸ ಬಿಟ್ಟಿದ್ದೀರಾ? ಇವರು ವ್ಯವಸಾಯಕ್ಕೆ ಬಂದಿದ್ದಾರೆ, ನಾವು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಎಷ್ಟು ಸಪೋರ್ಟ್ ಬೇಕಾಗಿತ್ತು ಅವ್ರಿಗೆ, ಅಂಡ್ ನಿಮ್ಮ ಅವರ ಒಂದು ಒಡನಾಟದ ಬಗ್ಗೆ ಹೇಗೆ ಅವ್ರು ಮೇಲ್ ಬಂದ್ರು? ನೋಡ್ತಾ ಇದ್ವಿ, ತುಂಬಾನೇ ಕಷ್ಟಪಟ್ಟಿದ್ದಾರೆ, ತುಂಬಾನೇ ಸ್ಟ್ರಗಲ್ ಆಗಿದ್ದಾರೆ. ಅವ್ರು ಸ್ಟ್ರಗಲ್ ಆಗಿ ತುಂಬಾನೇ ಕಷ್ಟಪಟ್ಟು ಮುಂದೆ ಬಂದಿರೋದವರು ನಾವು ನೋಡ್ತಾ ಇದ್ವಿ, ಯಾವಾಗಲೂ ನೋಡ್ತಾ ಇದ್ವಿ. ಬಟ್ ಈ ಒಂದು ಸ್ಟೇಜಿಗೆ ಬಂದಿರೋದು ನಮ್ಗೆ ಎಷ್ಟು ಡಿಸರ್ವಿಂಗ್ ಅನ್ಸುತ್ತೆ ಈ ಸ್ಟೇಜ್ ಅವ್ರಿಗೆ? ಕರೆಕ್ಟ್ ಆಗಿದೆ, ಸೂಪರ್ ಇದೆ. ಎಸ್, ವೆರಿ ನೈಸ್. ಸೊ ಅವ್ರಿಗೆ ವಿಶ್ ಮಾಡಿಬಿಡಿ. ನೀವು ನಿಮ್ಮ ಊರಿನ ಕಡೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಪ್ರಮೋಟ್ ಮಾಡಿ ರೈತರತ್ನ ಪ್ರಶಸ್ತಿ ಗೆದ್ಕೊಂಡು ಬರಲಿ, ಜೊತೆಗೆ ಇನ್ನಷ್ಟು ಯಶಸ್ಸು ಜೀವನದಲ್ಲಿ ಅವ್ರಿಗೆ ಸಿಗಲಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನು ಇವತ್ತು ಹಂದಿ ಸಾಕಾಣಿಕೆಯ ಬಗ್ಗೆ, ಪಶುಸಂಗೋಪನೆ ಬಗ್ಗೆ, ಪಶುಸಂಗೋಪನೆಯಿಂದ ಯಾವ ರೀತಿ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ತಾವು ಕೂಡ ಒಬ್ಬ ಸಾಧಕರಾಗಿ ಆರ್ಥಿಕವಾಗಿ ಗಟ್ಟಿಯಾಗಿ ನಿಲ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೆ ಉದಾಹರಣೆಯಾಗಿ ನಿಂತಿರುವಂಥ, ಇನ್ನೂ ಸಾಕಷ್ಟು ಜನಕ್ಕೆ ಪ್ರೇರಣೆ ಕೂಡ ಆಗಿರುವಂಥ ಮಂಜುನಾಥ್ ಅವರಿದ್ದಾರೆ ನಮ್ಮ ಜೊತೆ. ಮಾತುಕತೆಯನ್ನು ಮುಂದುವರಿಸ್ತಾ ಸರ್, ಸಾಕಷ್ಟು ವಿಚಾರಗಳು, ನಿಮ್ಮ ನೋವು ನಲಿವುಗಳು, ಏನೇನು ಕಷ್ಟಗಳಿರುತ್ತೆ, ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲೂ ಒಂದು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ, ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸ್ವಂತ ಮಣ್ಣಿನಲ್ಲಿ ದುಡಿಯುವಂಥದ್ದು, ಅದು ಕೊಡುವಂಥ ಸಮಾಧಾನನೇ ಬೇರೆ. ಅದಕ್ಕೆ ಉದಾಹರಣೆಯಾಗಿ ನೀವು ಕೂಡ ಇದ್ದೀರಿ ಸರ್. ಒಂಥರ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಸರ್ ಇವತ್ತಿನ ಸಂಚಿಕೆ. ನನ್ನ ಮೊದಲನೇ ಪ್ರಶ್ನೆ ಯಾರಿಗಿದೆ ಗೊತ್ತಾ? ಲಕ್ಷ್ಮಿ ಅವರಿಗಿದೆ. ನಗರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಇಷ್ಟೆಲ್ಲ ಶಿಕ್ಷಣ ಪೂರೈಸಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರೋ ನಿಮಗೆ ಕೃಷಿ ಬಗ್ಗೆ ಇಷ್ಟೊಂದು ಆಸಕ್ತಿ, ಇಷ್ಟು ಒಲವು, ಇಷ್ಟು ಪ್ರೀತಿ, ಕೃಷಿಕರ ಬಗ್ಗೆ ಕಾಳಜಿ ಅದು ಹೇಗೆ ಬಂತು ಅನ್ನೋದನ್ನ ನಮಗೆ ಸ್ವಲ್ಪ ಹೇಳ್ಬಿಡಿಯಲ್ಲ ಸರ್. ಇದಕ್ಕೆ ದರ್ ಈಸ್ ಅ ಟೆಕ್ನಿಕಲ್ ಆನ್ಸರ್ ಸರ್. ನಾನು ಮೆಡಿಕಲ್ ಡಾಕ್ಟರ್, ನಾನು ಓದಿರೋದು ಆಯುರ್ವೇದ. ಸೊ ಆಯುರ್ವೇದ ಅಂದರೆ ಒಂದು ವೈದ್ಯಕೀಯ ಪ್ರಪಂಚ ಹುಟ್ಟಾಕೊಂಡಿರೋದು ಕೂಡ ಅದು ನಮ್ಮ ಮಣ್ಣಿನಿಂದಲೇ, ಸಸ್ಯ ರಾಶಿಯಿಂದಲೇ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಇಂಗ್ಲೀಷ್ ಮೆಡಿಸಿನಲ್ಲೆಲ್ಲ ಡ್ರಗ್ಸ್ ಅಂತಾರಲ್ಲ ಸರ್, ಆ ಡ್ರಗ್ಸ್ ಡಿರೈವೇಟಿವ್ ಕೂಡ ಅದಂದ್ರೂ ಒಂದು ಸಸ್ಯನೇ.
ಸೊ ಹಾಗಾಗಿ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಮುಂಚೆಯಿಂದನೂ ಇತ್ತು, ಬಟ್ ಇವಾಗ ತುಂಬ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮನುಷ್ಯನ ಆರೋಗ್ಯದ ಬಗ್ಗೆ ಹೌದು. ಜ್ಞಾನವನ್ನ ಕಲ್ಕೊಂಡು ಸಮಾಜದ ಆರೋಗ್ಯದ ಬಗ್ಗೆ ನೀವು Correct. ಯೋಚನೆ ಹೌದು, ಮಾಡ್ತಾ ಹೌದು, ಇದ್ದೀರಿ. ಹೌದು. ಕಾಳಜಿಗಾಗಿ ಚಪ್ಪಾಳಿ. Thank you. ಈಗ ಮಂಜುನಾಥ್ ಅವರಿಗೆ ಸರ್ ಹೇಳಿ ಸರ್. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದ ಎತ್ತಣ ಸಂಬಂಧವಯ್ಯ, ಸಮುದ್ರದಡಿಯ ಉಪ್ಪು ಬೆಟ್ಟದ ನೆಲ್ಲಿ ಎತ್ತಿಂದ ಎತ್ತಣ ಸಂಬಂಧವಯ್ಯ, ಎತ್ತಣ ಮಂಜುನಾಥ್ ಎತ್ತಣ ಹಂದಿ ಸಾಕಾಣಿಕೆ ಎತ್ತಿಂದ ಎತ್ತಣ ಸಂಬಂಧವಯ್ಯ. 12ನೇ ಶತಮಾನದ ವಚನಕಾರ ಆದಂಥ ಅಲ್ಲಮ ಪ್ರಭುದೇವರ ವಚನ ಇದು. ಆಯ್ತಾ? ನಿಮಗೆ ಹೆಂಗೆ ಪ್ರೇರಣೆ ಬಂತು, ಹೆಂಗೆ ನೀವು ಶುರು ಮಾಡಿದ್ರಿ, ಅದೆಲ್ಲ ಹೇಳಿದ್ರಿ. ನಿಜವಾಗ್ಲೂ ನೀವು ಬಹಳ ಯಶಸ್ವಿಯಾಗಿ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಾ ಅದರದ್ದು ಮಾರುಕಟ್ಟೆ ಮಾಡೋದ್ರ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ದೃಶ್ಯಾವಳಿಯಲ್ಲಿ ಹೇಳಿ. ಆಯ್ತಾ? ನೀವು ಕೆಲವು ಕಡೆ ಎಲ್ಲ ಕಳಿಸ್ತಾ ಇದ್ರಿ, ನಾಗಾಲ್ಯಾಂಡ್ ಅವ್ರಿಗೂ ಕಳಿಸ್ತಾ ಇದ್ದೀರಿ. ಗೋವಾ ರಾಜ್ಯಕ್ಕೆ, ಕೇರಳ ರಾಜ್ಯಕ್ಕೆ ಮತ್ತು ಹೊರ ರಾಜ್ಯಗಳಿಗೆ ಕಳಿಸೋದಕ್ಕೆ ಏನಾದರೂ ಪ್ರಯತ್ನಗಳನ್ನು ಮಾಡಿದ್ರಾ? ಸರ್ ನಿರಂತರವಾಗಿ ಪ್ರಯತ್ನ ನಡೀತಾನೆ ಇದೆ ಸರ್ ನಮ್ಮದು. ಯಾಕಂತಂದರೆ ಇದು ನಮ್ಮದು 19-20 ವರ್ಷ ಏನು ನಾವು ಹಂದಿ ಸಾಕಾಣಿಕೆಯಲ್ಲಿ ನಾವು ಕಳೆದಿದ್ದೀವಿ. ಮೊದಲು ನಮ್ಮ ಮಾರ್ಕೆಟಿಂಗ್ ವಿಚಾರ ಇಲ್ಲೇ ಕೇರಳದಲ್ಲೇ ಹತ್ರ ಇತ್ತು, ನಂತರ ಮಂಗಳೂರು ಇತ್ತು ನಮಗೆ. ಆಗ ಎಷ್ಟೇ ಹಂದಿ ಸಾಕಾಣಿಕೆ ಮಾಡಿದ್ರು ಅಷ್ಟಕ್ಕೂ ಬೇಡಿಕೆ ಇತ್ತು. ತದನಂತರ ಏನಾಯಿತು, ಅಲ್ಲಿ ಕೇರಳ ರಾಜ್ಯದಲ್ಲಿ ಏನು ಮಾಡಿದ್ರು, ಅಲ್ಲಿನ ರೈತರು ಅವರೇ ಯಾಕೆ ಬೇರೆ ರಾಜ್ಯದಿಂದ ತರಿಸ್ಬೇಕು ಹಂದಿ ಅಂತ ಅವರೇ ಸಾಕಾಣಿಕೆ ಶುರು ಮಾಡಿ ಈಗ ನಮ್ಮ ಹಂದಿ ಅಲ್ಲಿಗೆ ಮಾರಾಟ ಆಗ್ತಾಯಿಲ್ಲ. ಆದ ನಂತರ ಏನು ಮಾಡಿದ್ವಿ, ಸುಮಾರು ಒಂದು 4-5 ವರ್ಷದಿಂದ ಈಚೆ ನಾವು ದೂರದ ಈ ಮೇಘಾಲಯ, ಗುವಾಹಟಿ, ಡಿಮಾಪುರ, ಆ ಕಡೆ ನಾಗಾಲ್ಯಾಂಡ್, ಆ ಕಡೆಗೆ ನಾವು ಈಗ ಆಲ್ರೆಡಿ ಶುರು ಮಾಡಿ ಒಂದು 4-5 ವರ್ಷದಿಂದ ಹೋಗ್ತಾ ಇದೆ. ಗೋವಾ ರಾಜ್ಯ ಪ್ರಯತ್ನ ಮಾಡಲಿಲ್ವಾ? ಎಲ್ಲ ಕಡೆ ಪ್ರಯತ್ನ ಮಾಡಿದ್ದೀವಿ ಸರ್. ನಮಗೇನಂತಂದರೆ ಸಾಗಾಣಿಕೆ ಮಾಡೋದಕ್ಕೆ ಲಾರಿಗಳಲ್ಲಿ ಹೋಗ್ತಾ ಇದೆ. ಈಗ ತುಂಬ ಕಷ್ಟ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗಿರುತ್ತೆ, ಸುಮಾರು ಒಂದಷ್ಟು ಹಂದಿ ಡೆತ್ ಆಗಿರುತ್ತೆ. ಇದಾವೆ, ಸವಾಲುಗಳಿದ್ದಾವೆ. ಇದೆ. ಪಕ್ಕದ ಕೊಡಗು ಜಿಲ್ಲೆಯಲ್ಲಿ ಸರ್ ತಮಗೆ ಗೊತ್ತಿರ್ತದೆ ಅಥವಾ ಇಷ್ಟೊತ್ತಿಗಾಗಲಿ ನೀವು ಗಮನಿಸಿರ್ತೀರಿ, ಅಲ್ಲಿ ಎಲ್ಲ ಸಂದರ್ಭದಲ್ಲೂ ಶುಭ ಕಾರ್ಯಗಳಿಗೆ, ಏನದು ಹೆಸರಿಡೋ ಕಾರ್ಯಕ್ರಮಕ್ಕೆ, ಮದುವೆಗೆ, ಎಲ್ಲ ಕಾರ್ಯಗಳಲ್ಲೂ ಹಂದಿ ಮಾಂಸವನ್ನು ಬಳಸಿ ಭಕ್ಷ್ಯವನ್ನು ತಯಾರು ಮಾಡ್ತಕ್ಕಂಥ ಪದ್ಧತಿ ಇದೆ. ಅಲ್ಲಿಯೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಮತ್ತು ನಿಮ್ಗೆ ಹತ್ತಿರದಲ್ಲಿದೆ. ಸರ್ ಈಗ ಅದೆಲ್ಲ ಮೊದಲು ಅಲ್ಲಿಗೆ ಹೋಗ್ತಾ ಇತ್ತು ನಮ್ದು. ಈಗ ಹಂದಿ ಸಾಕಾಣಿಕೆ ರೈತರು ಜಾಸ್ತಿ ಆಗಿದ್ದಾರೆ ಸರ್. ಸಾಕಾಣಿಕೆ ರೈತರು ಜಾಸ್ತಿ ಆದಂಗೆ ಏನು ಮಾಡ್ತಾರೆ, ಅಲ್ಲಿನ ರೈತರೇ ಅಲ್ಲಿನ ಹಂದಿಗಳಿಗೆ ಸಾಕಾಗುತ್ತೆ. ಈಗ ನಮ್ಗೆ ಅದಂಗಾಗಿ ನಮ್ಮ ಸ್ಟೇಟಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಮ ಹಂದಿ ಸಾಗೆ ಬೆಳವಣಿಗೆ ಕಡಿಮೆ. ಸರ್ ಏನು ಸೊಲ್ಯೂಷನ್ ಕೊಡ್ಬೋದು ಸರ್ ಇದಕ್ಕೆ? ಸೊಲ್ಯೂಷನ್ ಅಂತ ಹೇಳಿದ್ರೆ ಅದೇ ಒಂದು ಸ್ವಲ್ಪ ನೀವು ಸಂಘಟಿತರಾಗಿ ಮಾರುಕಟ್ಟೆ ಮಾಡೋದು. ಸಂಘಟಿತರಾಗಿದ್ದೀವಿ ಸರ್. ಸಮಸ್ಯೆ ಏನಾಗಿದೆ, ದೂರದ ಮಾರುಕಟ್ಟೆ 3,500 ಕಿಲೋಮೀಟರ್ ಹೋಗ್ಬೇಕು ಸರ್ ನಾವು. ಟ್ರೈನ್ ವ್ಯವಸ್ಥೆ ಮಾಡೋದು ತುಂಬ ಕಷ್ಟ ಅಂತ ಕೂಡ ಉತ್ತರ ಬಂತು. ಹಂಗಾಗಿ ಈಗ ಲಾರಿಲೇ ಹೋಗೋಂಥ ಕೆಲಸ ಆಗ್ತಾ ಇದೆ ಸರ್. ತುಂಬ ತೊಂದರೆ ಆಗ್ತಾ ಇದೆ ಲಾರಿಲಿ ಹೋಗ್ತಾ ಇರೋದು. ಆಮೇಲೆ ಇಡಿಯಾಗಿ ಹಂದಿ, ಆಮೇಲೆ ಇನ್ನೊಂದೇನಾಗಿದೆ ಅಂದರೆ ಇಲ್ಲಿ ಇತ್ತೀಚೆಗೆ ನಮ್ಮ ಕಡೆ ಹಂದಿ ಸಾಕಣೆ ರೈತರು ಕೂಡ ಜಾಸ್ತಿ ಆಗಿದ್ದಾರೆ. ಜಾಸ್ತಿ ಆಗಿರೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಮಾರಾಟ ಮಾಡಲೇಬೇಕು ಮೊದಲು ಟ್ರೈನ್ ಅವಕಾಶ ಕೊಟ್ಟಿದ್ರು. ಇದು ಯಾವ್ದು ಕೊರೋನಾಕ್ಕೆ ಮುಂಚೆ ಏನಿತ್ತಲ್ಲ, ಅದಕ್ಕೆ ಮುಂಚೆ ಟ್ರೈನ್ ಬೆಂಗಳೂರಿನಿಂದನೇ ಹೋಗ್ತಾ ಇತ್ತು. ಈಗ ಬೆಂಗಳೂರಲ್ಲಿ ಕೊರೋನಾ ಬಂದಾಗ ಸ್ಟಾಪ್ ಮಾಡಿರೋ, ಇದುವರೆಗೂ ಓಪನ್ನೇ ಆಗಿಲ್ಲ. ಆಂಧ್ರದಲ್ಲಿ ಈಗ ಅನುಮತಿ ಇದೆ, ಈ ಕಡೆ ತಮಿಳ್ನಾಡಲ್ಲಿದೆ, ಕೇರಳದಲ್ಲಿದೆ, ಅದೇನೋ ಗೊತ್ತಿಲ್ಲ. ನಮ್ಮ ಕರ್ನಾಟಕದಿಂದ ಹಂದಿನೇ ಯಾವುದು. ಸರ್ ಬಹುಶಃ ಈ ಒಂದು ಕಾರ್ಯಕ್ರಮದಿಂದ ಒಂದಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಖಂಡಿತವಾಗಿಯೂ ನಮ್ಮ ಕಡೆಯಿಂದ ತಲುಪಿಸುವಂತ ಪ್ರಯತ್ನವನ್ನ ನಾವು, ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲಾ ಕಡೆನೂ ನಾನು ಲೆಟರ್ ಕೊಟ್ಟಿದ್ದೀನಿ ಸರ್, ಈ ತರ ತೊಂದರೆ ಆಗಿದೆ, ನಮಗೊಂದು ಟ್ರೈನ್ ಅವಕಾಶ ಮಾಡಿಕೊಡಿ ಅಂತ. ಸಂಬಂಧಪಟ್ಟ ಇಲಾಖೆಗೆ ಈ ಮಾಹಿತಿ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ತಲುಪುತ್ತೆ. ನಿಮ್ಮ ಒಂದು ರಿಸ್ಕ್ಗಳಿಗೆ, ನಿಮ್ಮ ಒಂದು ಸವಾಲುಗಳಿಗೆ ಒಂದು ಉತ್ತರ ಅಂತೂ ಖಂಡಿತವಾಗ್ಲೂ ಸದ್ಯದಲ್ಲೇ ಸಿಗುವಂತ ಪ್ರಯತ್ನ. ಗೋವಾಕ್ಕೆ ಕಳಿಸ್ಬೇಕು, ಕೊಡಗಿಗೆ ಕಳಿಸ್ಬೇಕು, ಬೇರೆ ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಬೆಂಗಳೂರು ನಗರ ಏನಿದೆ, ಇದು ಒಂದು ಬಕಾಸುರ ಇದ್ದಾಗೆ. ಇಲ್ಲೂ ಸಹ ದೊಡ್ಡ ಮಾರುಕಟ್ಟೆ ಇದೆ. ಈಗ ನಾವು ಮನೆಯಲ್ಲೇ ಕೂತು ನಾವು ಆರ್ಡರ್ ಮಾಡಿ ಮನೆಗೆ ನಾವು ಈ ರೀತಿಯ ಮಾಂಸದ ಕೆಲವು ಉತ್ಪನ್ನಗಳನ್ನು ನಾವು ತರಿಸ್ಕೊಳ್ತಾ ಇದ್ದೇವೆ. ಈ ರೀತಿಯ ಆನ್ಲೈನ್ ಟ್ರೇಡಿಂಗಿಗೆ ತಾವು ಏನಾದರೂ ಮನಸ್ಸು ಮಾಡಿದ್ರಾ? ಯಾಕಂದ್ರೆ ನೀವು ಯುವಕರಿದ್ದೀರಿ, ಯಾಕಂತ ಹೇಳಿದ್ರೆ ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಯುವಕರಾಗಿರೋದ್ರಿಂದ, ನಿಮ್ಮಲ್ಲಿ ಮೊಬೈಲ್ ಇರೋದ್ರಿಂದ ಈ ರೀತಿಯ ಕೆಲವು ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಅನಿಸಿಕೆ. ಸರ್ ಈಗ ನಾವು ತರಬೇತಿ ಪಡೆದಾಗ ನಮ್ಗೆ ಏನು ಹೇಳಿದ್ರು ಅಂದ್ರೆ, ತುಂಬಾ ಬೇಡಿಕೆ ಇದೆ ಬೆಂಗಳೂರಲ್ಲಿ ಹಂದಿ ಮಾಂಸಕ್ಕೆ. ಇಲ್ಲೇ ಒಂದು ಬೆಂಗಳೂರಲ್ಲೇ ಒಂದು ಕಾರ್ಖಾನೆ ಆಗುತ್ತೆ, ಮಾಂಸದ ಕಾರ್ಖಾನೆ. ಹಂಗಾಗಿ ಇಲ್ಲಿ ನೀವು ಸಾಕಾಣಿಕೆ ಮಾಡಿ ಅಭಿವೃದ್ಧಿ ಆಗಿದ್ದೀರಿ ಅಂತಂದ್ರೆ ಇಲ್ಲೇ ಮಾರಾಟ ಮಾಡ್ಬೋದು ಅನ್ನೋದು ಒಂದು. ಆಗಲೂ ಒಂದು ಡಾಕ್ಟರ್ಸ್ ಅವಾಗಿದ್ದರೆಲ್ಲ ತರಬೇತಿ ನೀಡುವಾಗ ನಮ್ಗೆ ಮಾಹಿತಿ ಕೊಟ್ಟಿದ್ರು. ಇದುವರೆಗೂ ಆ ರೀತಿ ಯಾವುದೇ ಕಾರ್ಖಾನೆ ಬೆಂಗಳೂರಲ್ಲಿ ಆಗಲಿಲ್ಲ ಸರ್. ಈಗ ಅದು ಆಗದೇ ಇರೋದ್ ಕಾರಣ ಬೆಂಗಳೂರಲ್ಲಿ ಏನಾಗ್ತದೆ, ನಮ್ಮ ಮಾಂಸಕ್ಕೆ ಬೇಡಿಕೆ ತುಂಬ ಕಡಿಮೆ.
ನಮ್ಮ ರಾಜ್ಯದಲ್ಲಿ ಕೂಡ ತುಂಬ ಕಡಿಮೆ. ನಮ್ಮ ಹೊರ ರಾಜ್ಯದಲ್ಲಾದರೆ ತುಂಬ ಬೇಡಿಕೆ ಇದೆ. ಹಂಗಾಗಿ ನಾವು ಅಲ್ಲಿಗೆ ನಾವು ಸಾಗಾಣಿಕೆ ಮಾಡಬೇಕಾಯ್ತು ಸರ್. ಈ ಸ್ವಚ್ಛತೆ ಮತ್ತು ಆಹಾರ ಪೂರೈಕೆ ಭಾಳ ಮುಖ್ಯ. ಹೌದು ಸರ್. ಇಲ್ಲಿ ತಾವು ಯಾವೆಲ್ಲ ಕೆಲವು ಕಾಳಜಿಗಳನ್ನು ವಹಿಸ್ತಾ ಇದ್ದೀರಿ ಅಂತೇಳಿ, ಯಾಕಂದ್ರೆ ಭಾಳ ಕುತೂಹಲದ ಪ್ರಶ್ನೆ. ಹಂದಿ ಸಾಕಾಣಿಕೆಯಲ್ಲಿ ಸ್ವಚ್ಛತೆ ಭಾಳ ಮುಖ್ಯ. ಆನಂತರ ಆಹಾರ, ಯಾವ ರೀತಿ ಆಹಾರ ನೀಡ್ತಾ ಇದ್ದೀರಿ, ಎಲ್ಲಿಂದ ನಿಮ್ಗೆ ಆಹಾರ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಈಗ ಚಿಕ್ಕ ಪ್ರೆಗ್ನೆನ್ಸಿಗಳಿಗೆಲ್ಲ ನಾವು ಫೀಡ್ ಕೊಡ್ತೀವಿ ಸರ್. CP ಅವ್ರದ್ದು ಫೀಡ್ ಬರುತ್ತೆ. ಇಲ್ಲೇ ಚಿತ್ರದುರ್ಗದಿಂದ ನಾವು ಫೋನ್ ಮಾಡಿದರೆ ತಂದು ಇಲ್ಲಿಗೆ ನಮಗೆ ಡೆಲಿವರಿ ಕೊಡ್ತಾರೆ ನಮ್ಮ ಫಾರಮ್ ಹತ್ರ. ಪ್ರೆಗ್ನೆನ್ಸಿ ಮತ್ತು ತಾಯಿ ಮರಿ ಒಂದು 3 ತಿಂಗಳ ಕಾಲ ನಾವು ಫೀಡೇ ಹಾಕ್ಬಿಟ್ಟು ಸಾಕ್ತೀವಿ. ನಂತರ ಹೋಟ್ಲ್ ವೇಸ್ಟ್ ಕೊಡ್ತೀವಿ ಸರ್ ನಾವು. ಯಾಕಂತಂದರೆ ನಂತರ ನಾವು ಫೀಡೇ ಹಾಕ್ಕೊಟ್ರೆ ನಮ್ಗೆ ಇವತ್ತಿನ ಬೆಲೆನಾಗ ಲಾಸು ಸರ್. ಅಂದರೆ ವರ್ಕೌಟ್ ಆಗಲ್ಲ. ಒಂದು 100 kg ಹಂದಿ ಮಾಡ್ಬೇಕಂದ್ರೆ ಫೀಡಲ್ಲಿ ಮಾಡ್ಬೇಕಂದ್ರೆ ಇವತ್ತು 9,000 ರಿಂದ 11,000 ಬೇಕು ಒಂದು ಮರಿಗೆ. ಇವತ್ತು ನಾವು ಮಾರಾಟ ಮಾಡ್ತಾ ಇರೋದೇ 11,000 ರೂಪಾಯಿಗೆ. ಈಗ 11,000 ರೂಪಾಯಿಗೆ ಮಾಡಿದ್ರೆ ಇಷ್ಟು ಒಂದು ವರ್ಷದ ಖರ್ಚು ವೆಚ್ಚ ಇವೆಲ್ಲ ತುಂಬ ನಷ್ಟ ಸರ್. ಹಾಗಾಗಿ ಫೀಡಲ್ಲಿ ಸಾಕಾಗಲ್ಲ. ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದೆ? ಅಲ್ಲ, ಸ್ವಚ್ಛತೆ ತುಂಬ ಚೆನ್ನಾಗಿದೆ ಸರ್. ಸ್ವಚ್ಛತೆ ಬಗ್ಗೆ ಮಾತನಾಡಂಗಿಲ್ಲ. ಡೈಲಿ ವಾಶ್ ಮಾಡ್ತೀವಿ. ಅದೇನೈತೆ ಅದಕ್ಕೆ ಬೇಕಾಗಂಥ ವ್ಯಾಕ್ಸಿನೇಷನ್ನು, ಅದು ಬೇಕಾಗಂಥದ್ದು ಏನು ಇಂಜೆಕ್ಷನ್ಸು ಎಲ್ಲ ನಾವು ನಾವೇ ಕೂಡ ಅದಕ್ಕೆ ಇಂಜೆಕ್ಷನ್ ಕೂಡ ನಾವೇ ಮಾಡ್ತೀವಿ. ಒಂದು ಸ್ವಲ್ಪ ದಿವಸ ಡಾಕ್ಟರ್ ಕರೆಸಿ ತರಬೇತಿ ತಗೊಂಡಿದ್ದೀವಿ. ನಂತರ ಯಾಕಂದರೆ ನಮ್ಮ ಹತ್ರ ಅಷ್ಟೊಂದು ಇರೋದ್ರಿಂದ ಡಾಕ್ಟರ್ಸು ನಮ್ಮ ಹಳ್ಳಿಗಳ ಕಡೆ ಒಬ್ಬೊಬ್ಬ ಡಾಕ್ಟರ್ ಇರ್ತಾರೆ, ಅವರು ಒಂದು ಊರಿಗೆಲ್ಲ ಡಾಕ್ಟ್ರು. ಹಂಗಾಗಿ ನಾವೇ ಕೂಡ ನೋಡ್ತಾ ಇದ್ದೀವಿ ಸರ್. ಅದು ಸುಮ್ಮನೆ ಇರ್ತಾವ, ಇಂಜೆಕ್ಷನ್ ಮಾಡುವಾಗ ಚೀರ್ಕೊಳ್ತಾವ? ಇಲ್ಲ ಸರ್, ಅದು ಮುಂದ್ಗಡೆ ಒಂದು ಇದು ಬರುತ್ತೆ. ಅಲ್ಲ ಸರ್, ಬಾಯಿಗೆ ಏನು ಮಾಡ್ತೀವಿ, ಒಂದು ಲಾಕ್ ಬರುತ್ತೆ ಸರ್. ಹೌದಾ? ಅದು ಬಾಯಿಗೆ ಹಾಕಿದ್ರೆ ಅದು ಹೆಚ್ಚಿಟ್ಕೊಂಬಿಟ್ರೆ ಇಂಜೆಕ್ಷನ್ ಮಾಡ್ಬೋದು. ಇನ್ನೊಂದು ಮಂಜುನಾಥ್, ತಾವು ಹೇಳ್ತಾ ಇದ್ರಿ ಮೊದಲು ನೀವು ಪ್ರಾರಂಭ ಮಾಡದ ಹಂತದಲ್ಲಿ ಯಾರು ನಿಮಗೆ ಮಾಹಿತಿ ನೀಡ್ತಾ ಇರಲಿಲ್ಲ. ಹೌದು ಸರ್, ಅಲ್ವಾ? ಈಗ ನಿಮ್ಮಲ್ಲಿ ಯಾರಾದರೂ ಬಂದು ನಾನು ಹಂದಿ ಸಾಕಾಣಿಕೆ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾದ ಮಾಹಿತಿ ಯುವಕರಿ ನೀಡ್ತೀರಾ? ಹೌದು ಸರ್, 100% ನೀಡ್ತೀವಿ ಸರ್. ಯಾಕಂದ್ರೆ ಅದು ಬಹಳ ಮುಖ್ಯ. ಹೌದು ಸರ್, ಹೌದು. ಯುವಕರಿಗೆ ತಾವು ಸಹ ಪ್ರೋತ್ಸಾಹ ನೀಡಬೇಕು. ಹೌದು ಸರ್. ಮತ್ತು ಎಲ್ಲ ಒಂದು ಕಡೆ ತಾವು ಸಂಘ ಮಾಡ್ಕೊಂಡಿದ್ದೀರಿ ಅಂದ್ರಿ. ಹೌದು ಸರ್. ಇದರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅಂತೇಳಿ ಸರ್? ಈಗ ನಾವು ಸರ್ಕಾರದಿಂದ FU ಅಂತ ರೈತ ಉತ್ಪಾದಕರ ಸಹಕಾರ ಸಂಘ ಅಂತ ನಾವು ಮಾಡ್ಕೊಂಡಿದ್ದೀವಿ ಸರ್. ಏನಾಗ್ತಾ ಇದೆ, ನಾವು ಮಾಡಿ ಸುಮಾರು ಒಂದು 2 ವರ್ಷ ಆಯಿತು. 2 ವರ್ಷದಿಂದ ನಾವೇನು ಯೋಚನೆ ಮಾಡಿದ್ವಿ, ಟ್ರೈನಲ್ಲಿ ತಗೊಂಡು ಹೋಗ್ಬಿಟ್ರೆ 2.5 ದಿವಸದಲ್ಲಿ ಹೋಗುತ್ತೆ. ಲಾರಿಲಿ ಹೋದ್ರೆ 6 ದಿವಸ ಹೋಗುತ್ತೆ. ಪಂಚರ್ ಆಯಿತು, ಇನ್ನೇನೋ ಗಾಡಿ ರಿಪೇರಿ ಆಯಿತು, ಇಲ್ಲೇನೋ ಒಂದು ತೊಂದರೆ ಆಯಿತು ಅಂದರೆ, ರೋಡಲ್ಲಿ ಯಾವುದೋ ಒಂದು ಮರ ಬಿದ್ದೋಯ್ತು, ಯಾವುದೋ ಒಂದು ಅಪಘಾತ ಆಯಿತು ಅಂತಂದರೆ 1 ದಿವಸ 2 ದಿವಸ ಲೇಟ್ ಆಯಿತು ಅಂದರೆ 6 ರಿಂದ 2 ದಿವಸ ಲೇಟ್ ಆಗುತ್ತೆ ಸರ್. ಹಾಗಾಗಿ ಟ್ರೈನ್ ವ್ಯವಸ್ಥೆ ಆಗಿದ್ರೆ ತುಂಬ ಅನುಕೂಲ ಅಂತ ಯೋಚನೆ ಮಾಡಿದ್ವಿ. ಈ ಟ್ರೈನ್ ವ್ಯವಸ್ಥೆನೇ ಆಗಲಿಲ್ಲ ಸರ್. ಅದೇ ಒಂದು ನಮ್ಗೆ ತುಂಬ ಬೇಸರ ಸೇರೋದು. ಅಲ್ಲ, ಸಂಘದಿಂದ ನಿಮ್ಗೆ ಅನುಕೂಲ ಆಗಿದೆಯಾ? ಆಗಿದೆ ಸರ್, ಆಗಿದೆ. ಸರ್ಕಾರದಿಂದ ನಮ್ಗೆ ಅನುದಾನ ಅಂತ ಬರುತ್ತೆ ಸರ್. ಅದೇ ಸಮಸ್ಯೆ, ರೈತರನ್ನ ಒಗ್ಗೂಡಿಸಿ ನಾವು ಮಾರಾಟ ಮಾಡ್ತಾ ಇದ್ವಿ ಒಂದು ಇಲ್ಲಿಂದ ಅಲ್ಲಿವರೆಗೂ. ಮಾಡಿದ್ರು ನಮ್ಗೆ ಇಲ್ಲಿಂದ ಅಲ್ಲಿಗೆ 6 ದಿವಸ ಹೋಗೋದ್ರಿಂದ, 5 ದಿವಸ 6 ದಿವಸ 7 ದಿವಸ ಹೋಗೋದ್ರಿಂದ ತುಂಬ ನಷ್ಟ ಆಗ್ತಾ ಇದೆ. ರೈತ ಉತ್ಪಾದಕ ಕಂಪನಿ ನೀವು ಮಾಡ್ಕೊಂಡಿದ್ರಲ್ಲ, ಅದು ನೋಂದಣಿ ಮಾಡ್ಕೊಂಡ್ಮೇಲೆ ಮೇಡಮ್ ಅವರೇ, ನೋಂದಣಿ ಮಾಡ್ಕೊಂಡು ನೀವು ರೈತ ಉತ್ಪಾದಕ ಕಂಪನಿ ನಡೆಸ್ತಾ ಇದ್ರೆ ಷೇರು ಮೊತ್ತ ನೀವು ಸಂಗ್ರಹ ಮಾಡಿರ್ತೀರಲ್ಲ, 10 ಲಕ್ಷನೋ 15 ಲಕ್ಷ, ಅಷ್ಟೇ ಮೊತ್ತ SFAC ಅಂತ ಒಂದು ಸಂಸ್ಥೆ ಇದೆ ಕೇಂದ್ರ ಸರ್ಕಾರದ್ದು, ಅವರಿಂದ ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಬರುತ್ತೆ. ನೀವು 10 ಲಕ್ಷ ಸೇರಿಸಿದ್ರೆ 10 ಲಕ್ಷ ಬರ್ತದೆ, 15 ಲಕ್ಷಕ್ಕೆ 15 ಲಕ್ಷ ಬರ್ತದೆ. ಆ ಮ್ಯಾಚಿಂಗ್ ಗ್ರಾಂಟ್ಸ್ ಕೂಡ ನೀವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಸಂಘದ ಚಟುವಟಿಕೆಗೆ, ದೈನಂದಿನ ವ್ಯವಹಾರಕ್ಕೆ ಬಹಳಷ್ಟು ಪ್ರಯೋಜನ ಆಗ್ತದೆ. ಇದು ಪ್ರಯತ್ನ. ಈಗ ಸಂಘ ಮಾಡಿದ್ದಾರೆ, ನಾವು ಶೇರ್ ಮಾಡಿಲ್ಲ ಅಂತಂದ್ರೆ ಸಂಘಕ್ಕೆ ಅದು ವ್ಯಾಲ್ಯೂನೇ ಇಲ್ಲ ಸರ್. ಹೌದು, ಮಾಡಿದ್ವಿ ಸಂಘದಲ್ಲಿ ಶೇರ್ ಸುಮಾರು ಹೆಚ್ಚು ಕಡಿಮೆ ಈಗಾಗಲೇ ಒಂದು 450 ಶೇರ್ ಆಗಿದೆ ಸರ್. ಈಗ 450 ಶೇರಾ? ಹೌದು ಸರ್. ಮೊತ್ತ ಎಷ್ಟಾಗಿದೆ ಹಣದ? ಟೋಟಲ್ ಒಂದು ಶೇರ್ಗೆ 2,000 ರೂಪಾಯಿ. 2,000 ರೂಪಾಯಿ ಅಂದ್ರೆ ಒಂದು 9 ಲಕ್ಷದವರೆಗೂ ಬಂತು. ಒಂದು ಕೆಲಸ ಮಾಡಬಹುದು, 15 ಲಕ್ಷ ಆಗಲ್ಲಿವರೆಗೂ ಷೇರು ಮೊತ್ತವನ್ನು ಸಂಗ್ರಹಣೆ ಮಾಡ್ಕೋತಾ ಹೋಗ್ರಿ, ಹೊಸ ಮೆಂಬರ್ಸ್ ಎಲ್ಲ ಸೇರಿಸ್ಕೊಂಡು. ಅವಾಗ ಏನಾಗುತ್ತೆ ಗೊತ್ತಾ, 15 ಲಕ್ಷಕ್ಕೆ ನಿಮಗೆ ಗರಿಷ್ಠ 15 ಲಕ್ಷದವರೆಗೂ ಕೇಂದ್ರ ಸರ್ಕಾರದಿಂದ ಮ್ಯಾಚಿಂಗ್ ಗ್ರಾಂಟ್ಸ್ ಬರುತ್ತೆ. ಪ್ರಾಥಮಿಕ ಉತ್ಪಾದಕರು ಯಾರಿದಾರಲ್ಲ ಅವರೆಲ್ಲರೂ ಅದ್ರ ಸದಸ್ಯರಾಗೋದಕ್ಕಂತ ಒಂದು ಅರ್ಹತೆ ಇರ್ತದೆ. ನೀವು ಅದಕ್ಕೆ ಅವ್ರ ಕಡೆಯಿಂದ ದಾಖಲೆ ಸಂಗ್ರಹ ಮಾಡಬೇಕು, ಸದಸ್ಯತ್ವ ಮಾಡ್ಕೋಬಹುದು. ಇದನ್ನ ಮಾಡಿ, ಪ್ರಯತ್ನ ಮಾಡಿ. ಇದು ಖಂಡಿತ ಅದನ್ನ ಪ್ರಸ್ತಾವನೆಯನ್ನ ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ಕಳಿಸ್ಬೇಕು. ನೀವು ಕೇಂದ್ರ ಸರ್ಕಾರ ಕಳಿಸ್ಬೇಕು. ನಿಮಗೆಲ್ಲ ಗೊತ್ತಿದೆ, ಯಾಕಂದ್ರೆ ನೀವು ಅದರಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ. ಒಂದೇ ಏನಂತ ಹೇಳಿದ್ರೆ, ಅದು ಕಂಪನಿ ಆಕ್ಟ್ 2013, ಕಂಪನಿ ಕಾಯ್ದೆ 2013 ಅಡಿಯಲ್ಲಿ ನೋಂದಣಿ ಆಗಿರಬೇಕು. ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ, ಆಗ್ಬೋದಲ್ಲ? ಸರಿ. ಇನ್ನೊಂದು ವಿಷಯ ಕೇಳ್ಬಿಡ್ತೀನಿ ಮಂಜುನಾಥ್ ಅವರೇ, ನನ್ನ ಪ್ರಶ್ನೆ ಕೇಳ್ಕೊಂಡು ಯಾರು ನಗಬೇಡಿ ಆಯ್ತಾ? ನಮ್ಮ ಕಡೆ ಎಲ್ಲ ಬಹಳ ತಿಂತಾ ಇದ್ದೆ ಅಂತ ಹೇಳಿದ್ರೆ, ಸರಿಯಾಗಿ ತಿಂತಾ ಇದ್ದ ಅಂತ ಹೇಳಿದ್ರೆ, ಅದೇನೋ ಹಂದಿ ತಿಂದಂಗೆ ತಿಂತಿಲ್ಲ ಅಂತಾರೆ ಆಯ್ತಾ? ಆದ್ರೂ ನೋಡ್ತಾ ಇದ್ದಾರೆ ನೋಡಿ ಅವರು ಆಯ್ತಲ್ಲ. ಹಂದಿ ಅಷ್ಟು ತಿನ್ನುತ್ತಾ ಆಹಾರನ? ಅದೇನು ಸುಮ್ಮನೆ ತಪ್ಪು ಗ್ರಹಿಕೆನಾ ಸರ್? ಇಲ್ಲ, ಹಂದಿ ತುಂಬಾ ಆಹಾರ ತಿಂತಾರೆ ಸರ್. ತಿನ್ನುತ್ತಾ? ಮತ್ತು ವೇಗವಾಗಿ ವೇಗವಾಗಿ ಬೆಳೆಯುತ್ತೆ ಅಂತ ಕೇಳಿದ್ದೀನಿ. ಆಗುತ್ತೆ ಸರ್ ಒಂದು ಹಂದಿ ನೀವು
ಮಾರಾಟ ಒಂದು 110 ಕೆಜಿ 110 ಕೆಜಿ ಅಂತಂದ್ರೆ ಒಂದು ವರ್ಷಕ್ಕೆ ಬರುತ್ತೆ ಸರ್. ಅದೇ ಒಂದು 12 ಬಹಳ ವೇಗವಾಗಿ ಬೆಳೆಯುತ್ತೆ, ಬಹಳ ತೀವ್ರವಾಗಿ ತೂಕವನ್ನ ಹೆಚ್ಚಿಸಿಕೊಳ್ಳುತ್ತೆ. ಒಂದು 250 ಕೆಜಿ ಗಂಟೆ 250 260 ಕೆಜಿ ವರೆಗೂ ನಾವು ಸಾಕಾಣಿಕೆ. ಮಂಜುನಾಥ್ ನೀವು 2 ಉದ್ದೇಶಕ್ಕೆ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್. ಒಂದು ಬ್ರೀಡಿಂಗ್ ಪರ್ಪಸ್, ಹೌದು ಸರ್, ಮರಿಗಳನ್ನ ಮಾರಾಟ ಮಾಡ್ತಾ ಇದ್ರಿ ಅಲ್ವಾ? ಹೌದು ಸರ್. ಇನ್ನೊಂದು ಅದನ್ನು ಹೆಚ್ಚು ಕೊಬ್ಬಿಸಿ ದೊಡ್ಡ ಹಂದಿಗಳನ್ನ ಮಾರಾಟ ಮಾಡ್ತಾ ಇದ್ರಿ. ಹೌದು ಸರ್. ಯಾವ್ದು ನಿಮ್ಗೆ ಹೆಚ್ಚು ಲಾಭ ಅಂತಿರುತ್ತೆ ಅಂತ? ಸರ್, ಮರಿ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಲಾಭ. ಈಗ ಏನಾಗಿದೆ ಅಂತಂದ್ರೆ ರೇಟ್ ತುಂಬಾ ಕಡಿಮೆ ಆಗಿರೋದ್ರಿಂದ ನಾವು ಫೀಡ್ ಸಾಕೋದ್ರಿಂದ ಅಷ್ಟು ಲಾಭ ಕಡಿಮೆ. 7,000 ರೂಪಾಯಿ 7,000-8,000 ರೂಪಾಯಿ ಮರಿ ಮಾರ್ತಾ ಇದ್ವಿ ಸರ್. ಈಗ ಎಷ್ಟು 4,000 4,500 ಬಂದ್ಬಿಟ್ಟಿದೆ. 3,500 ಮರಿ. ಯಾಕಂದ್ರೆ ಬೇಡಿಕೆ ತುಂಬಾ ಕಡಿಮೆ ಆದಾಗ ಏನಾಯ್ತು ಅಂತಂದ್ರೆ ಅಲ್ಲಿ ರೈತರು ನಾವು ಅಷ್ಟೇ ತಾನೆ, ಎಲ್ಲ ಕೃಷಿ ಕ್ಷೇತ್ರದ ಎಲ್ಲ ವಲಯದಲ್ಲೂ ಎಲ್ಲ ಉತ್ಪಾದನೆಗಳನ್ನು ಒಂದಲ್ಲ ಒಂದು ಹಂತದಲ್ಲಿ ಇಂಥ ಸಮಸ್ಯೆ ಬಂದೇ ಬರ್ತದೆ. ಈಗಿರ್ತಕ್ಕಂಥ ಸಮಸ್ಯೆ ಖಂಡಿತ ಶಾಶ್ವತ ಅಲ್ಲ. ಮತ್ತೆ ಅದಕ್ಕೆ ಬೇಡಿಕೆ ಬರುತ್ತೆ, ಮತ್ತೆ ಎಲ್ಲೋ ಒಂದು ಮಾರ್ಗ ಸಿಗುತ್ತೆ. ಅದು ಸ್ವಲ್ಪ ನೀವು ಇನ್ನಷ್ಟು ನಿಮ್ಮ ರೈತ ಉತ್ಪಾದಕ ಕಂಪನಿ ಮುಖಾಂತರ ಅದನ್ನು ಮಾರುಕಟ್ಟೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಮತ್ತೊಂದು ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ ನನಗೆ, ನೀವು ಇಡಿಯಾಗಿ ಹಂದಿ ಮಾರಾಟ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು ಸರ್. ಅದನ್ನು ಮಾಂಸವನ್ನು ಮಾಡಿ ಕೂಡ ರಿಟೇಲ್ ಆಗಿ ಚಿಲ್ಲರೆ ಮಾರಾಟ ಮಾಡೋದಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ, ಹೆಂಗೂ ನೀವು ಒಂದು ಕಂಪ್ನಿ ಮಾಡ್ಕೊಂಡಿದ್ದೀರಾ, ಅದು ಕೂಡ ಸ್ವಲ್ಪ ಹೆಚ್ಚು ಪ್ರಯೋಜನಕ್ಕೆ ಬರ್ತದೆ. ಯಾಕಂದ್ರೆ ನಮ್ಮ ಮಾಂಸ ಇಲ್ಲಿ ನಮ್ಮ ಬೇಡಿಕೆ ನಮ್ಮ ಕಡೆ ಕಡಿಮೆ ಸರ್. ಹಂಗಾಗಿ ನಾವು ಇಲ್ಲಿ ಮಾರಾಟ ಮಾಡಕ್ ಹೊರಟ್ರೆ ಪ್ರಯತ್ನ ಮಾಡಿ ಸುಮ್ಮನೆ ಆಗಿದ್ದೀವಿ. ಮಾರಾಟ ಮಾಡಕ್ ಹೊರಟ್ರೆ ಬಂತ ಖರೀದಿ ಮಾಡೋರೆ ತುಂಬಾ ಕಡಿಮೆ. ಇಲ್ಲ, ನೀವೇನ್ ಮಾಡ್ಬೇಕಾಗುತ್ತೆ, ಬೆಂಗಳೂರಂತ ನಗರದಲ್ಲಿ ಬೇರೆ ಮಾರಾಟ ಮಳಿಗೆಯನ್ನ ಹುಡುಕೊಂಡು ಅವ್ರ ಮುಖಾಂತರ ನೀವು ಮಾಂಸವನ್ನ ಮಾರಾಟ ಮಾಡೋದಕ್ಕೆ. ಮಂಜುನಾಥ್, ನೀವೇನೇ ನಷ್ಟ ಕಷ್ಟ ಹೇಳಿದ್ರು ನೀವು ಹಂದಿ ಸಾಕಾಣಿಕೆಯಿಂದನೇ ಮೇಲೆ ಬಂದಿರೋದಲ್ಲ? ಹೌದು ಸರ್, ಹೌದು. ಮುಂದೆಯೂ ಸಹ ನಾವು ಹಂದಿ ಸಾಕಾಣಿಕೆ ಮಾಡಬೇಕು ಅಂತಾನೆ ನಿಮ್ಮ ಉದ್ದೇಶನೂ ಸಹ ಇರೋದು. ಹೌದು ಸರ್, ಅಲ್ವಾ? ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಒಂದು ಆಶಾಭಾವನೆ ಇದೆ. ಹೌದು ಸರ್. ನಾವು ನಿರಾಶರಾಗೋದು ಬೇಡ ಸರ್. ಅವ್ರ ಜೊತೆಗೆ ಬೇರೆ ಸಮಗ್ರ ಕೃಷಿಯಾಗಿ ಬೇರೆ ಬೇರೆ ವ್ಯವಸಾಯ ಕೂಡ ಮಾಡ್ತಾ ಇದ್ದಾರೆ ಸರ್. ಅವ್ರು ಏನೇನಿದೆ ಸರ್ ಜೊತೆಗೆ ನಿಮ್ಗೆ ಹಂದಿ ಸಾಕಾಣಿಕೆ ಒಂದೇ ಅಲ್ಲ? ಆಲೂಗಡ್ಡೆ ಬೆಳಿತೀವಿ, ಕ್ಯಾರೆಟ್ ಬೆಳಿತೀವಿ, ಬೀಟ್ರೂಟ್, ನೌಕೋಲು, ಈ ತರ ಎಲ್ಲಾ ತರಕಾರಿ ಬೆಳಿತೀವಿ, ಬೆಳೀತಾ ಇದ್ದಾರೆ. ಅದು ನಮ್ದು ದೃಶ್ಯಾವಳಿಯಲ್ಲಿ ನೋಡಿದ್ವಿ, ಹಸ ಸಾಕೊಂಡಿದ್ದೀರಿ ನೀವು. ಸಾಕೊಂಡಿದ್ದೀರಿ, ಹಸು ಇದೆ ಸರ್, ಕೋಳಿ ಇದೆ, ಮೇಕೆ ಇದೆ, ಎಲ್ಲ ಮನೆಯಲ್ಲಿ ಸಮಗ್ರ ಕೃಷಿ ಅಂತ. ಸಮಗ್ರ ಕೃಷಿ ಸಂಪೂರ್ಣವಾಗಿ ಇಂಟಿಗ್ರೇಟೆಡ್ ಆಗಿ ಮಾಡ್ಕೊಂತ ನಿಜವಾಗ್ಲೂ ಸಮಗ್ರ ಕೃಷಿನೇ ಅದು. ಯಾಕಂತಂದ್ರೆ ಬರೀ ಒಂದೇ ಉದ್ಯಮದಲ್ಲೇ ನಾವು ತೊಡಗಿಲ್ಲ, ಇವೆಲ್ಲ ಇರೋದ್ರಿಂದ ನಮ್ಗೊಂದು ಸ್ವಲ್ಪ ಆದಾಯ ಕೂಡ ಬರ್ತಾ ಇದೆ. ನಾನು ವಿದ್ಯಾರ್ಥಿಗಳಿಗೊಂದು ಪ್ರಶ್ನೆ ಕೇಳ್ತೀನಿ. ಅವರು ಕೂಡ ಏನೋ ಒಂದು ಕೇಳಬೇಕು ಅಂತ ಅನ್ಕೊಂಡಿದ್ರು. ಪ್ರಶ್ನೆ ಕೇಳಬೇಕಂತ ಮಾಡಿದ್ದೆ ನಿಮಗೆ. ನೀವೆಲ್ಲ ನೋಡಿದಿರಿ, ನಗರ ಪ್ರದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಕಾರಲ್ಲಿ ಜನ ಬರ್ತಿರ್ತಾರೆ, ಪಮೇರಿಯನ್ ನಾಯಿನ ಮುದ್ದು ಮಾಡ್ತಾ ಹಿಂಗೆ ಎತ್ಕೊಂಡು ಬರ್ತಾರೆ. ಹಂದಿ ಮರಿನ ಯಾರಾದ್ರೂ ಹಿಂಗೆ ಎತ್ಕೊಂಡ್ಬರಿ ನೋಡಿದ್ದೀರಾ? ಹಂದಿ ಅಷ್ಟು ಕುರುಪಿಯಾಗಿದೆಯಾ? ಅಲ್ಲಿ ನೋಡಿದ್ರ ಎಷ್ಟು ಚಂದ ಕಾಣ್ತಾ ಇತ್ತು ಹಂದಿ ಮರಿ. ಸುಮ್ಮನೆ ಹಾಗೆ ಇರಲಿ. ಮುಂಬರುವಂತಹ ಕೃಷಿಕರು ಈಗಿನ ಟೆಕ್ನಾಲಜಿ ಎಲ್ಲ ಬಳಸಿ ಮುಂದೆ ಕೃಷಿಯನ್ನು ಯಾವ ರೀತಿ ಇನ್ನೊಂದಷ್ಟು ಮುನ್ನೆಲೆಗೆ ತರಬಹುದು ಅಂತ ಪ್ರಯತ್ನ ಪಡೋದಕ್ಕೆ ಎಲ್ಲರೂ ಕೂಡ ಮುಂದಿನ ಕೃಷಿಕರಾಗೋದು. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ಸುಮಾರು ವಿಚಾರಗಳು ತಿಳ್ಕೊಂಡಿದ್ದೀರಿ. ಇವತ್ತು ಪಿಗರಿ ಬಗ್ಗೆ ಸ್ಪೆಷಲ್ ಆಗಿ ನಮ್ಮ ಸಂಪೂರ್ಣವಾಗಿ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಅನುಭವಸ್ಥ ಕೃಷಿಕರು ನಮ್ಮ ಜೊತೆ ಇದ್ದಾರೆ. ಎನಿಬಡಿ ಹ್ಯಾಸ್ ಎನಿ ಕ್ವೆಶ್ಚನ್ಸ್? ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಿಂಧು ಅಂತ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, JKVK ಓದ್ತಿರೋದು. ಸರ್, ಮೊದಲನೇದಾಗಿ ನಿಮ್ಗೆ ಕಂಗ್ರ್ಯಾಚುಲೇಷನ್ ನಮ್ಮ JKVK ತಂಡದಿಂದ ರೈತ ರತ್ನ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿದ್ದಕ್ಕೆ. ನಮಗೆ ನಾರ್ಮಲ್ ಆಗಿ ಒಂದು ಜನರಲ್ ಕ್ವೆಶನ್ಸ್ ಇದೆ ಸರ್, ನಿಮ್ಗೆ ಕೇಳಬೇಕಂತ. ನೀವು ಹಂದಿ ಸಾಕಾಣಿಕೆ ಬಗ್ಗೆ ತುಂಬ ವಿಷಯ ಹೇಳಿದ್ರಿ, ಹಂಚ್ಕೊಂಡ್ರಿ. ಅದರಲ್ಲಿ ಯಾವ ತಳಿ ನೀವು ಸಾಕ್ತೀರಾ ಅಂತ ನಮ್ಗೆ ಮಾಹಿತಿ ಬೇಕಾಗಿತ್ತು. ಯಾಕ್ಷೇರ್ ಇದೆ, ಲ್ಯಾಂಡ್ರಸ್ ಇದೆ, ಡೂರಕ್ ಇದೆ. ಈಗ ಏನು ನಮ್ಮದಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ಹೊಂದಾಣಿಕೆ ಆಗೋಂಥ ಎಲ್ಲ ತಳಿಗಳು ನಾವು ಸಾಕಾಣಿಕೆ ಮಾಡ್ತಾಯಿದ್ದೀವಿ ಮೇಡಮ್. ಹಾಗೆ ನಮ್ಮ ರಘುಪ್ರಸಾದ್ ಸರ್ ಸ್ವಚ್ಛತೆ ಬಗ್ಗೆ ಮಾತಾಡ್ತಿದ್ರು, ಹಾಗೆ ರೋಗ ನಿರೋಧಕ ಶಕ್ತಿ ಬಗ್ಗೆನೂ ನಾವು ಮಾತಾಡಬೇಕು. ಮೊದಲನೇದಾಗಿ ಏನೆಲ್ಲ ವ್ಯಾಕ್ಸಿನೇಷನ್ಸ್ ಹಾಕ್ಸ್ತೀರಾ ಮತ್ತು ರೋಗಗಳನ್ನು ಹೇಗೆ ತಡೆಗಟ್ತೀರಾ ಸರ್? ಸರ್, FMD ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ, HS ಮಾಡ್ತೀವಿ, ಸೋನ್ ಫೀವರ್ ಮಾಡ್ತೀವಿ. ಈಗ ಕ್ಲಾಸಿಕಲ್ ಸೋನ್ ಫೀವರ್ 4 ವ್ಯಾಕ್ಸಿನ್ ಬರುತ್ತೆ, 3 ತಿಂಗಳ ಅಂತರದಲ್ಲಿ ನಾವು ಮಾಡ್ತೀವಿ. ಸರ್, ನೀವು ಹೇಳಿದ್ರಿ ಸಂಸ್ಕರಣಾ ಘಟಕದ ಬಗ್ಗೆ ಲಾಸ್ ಆಗಿದೆ ಅಂತ. ಫ್ಯೂಚರಲ್ಲಿ ಏನಾದರೂ ಪ್ಲ್ಯಾನ್ಸ್ ಇದೆನಾ? ಯಾಕಂದರೆ ನಿಮ್ಮ ಜೊತೆ FPOಗಳಿರ್ತಾರೆ ಮತ್ತು ಪ್ರಗತಿಪರ ರೈತರು ಇರ್ತಾರೆ. ಅವ್ರನ್ನ ಒಗ್ಗೂಡಿಸಿ ನೀವೇನಾದರೂ ಮುಂದೆ ಈ ಥರ ಫ್ಯೂಚರ್ ಪ್ಲ್ಯಾನ್ ಮಾಡ್ಬೋದಾ, ಸ್ವಂತವಾಗಿ ಸಂಸ್ಕರಣಾ ಘಟಕ ಶುರು ಮಾಡೋದಕ್ಕೆ? ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಈಗ ನಾವು 120 kg ಏನು ಮಾರಾಟ ಮಾಡ್ತಿದ್ವಿ, ಒಂದು 70 kg 60 kg ಆ ಹಂತದಲ್ಲಿ ಮಾರಾಟ ಮಾಡಿದ್ರೆ ಬೇಡಿಕೆ ಆಗ್ಬೋದು ಅಂತ ಕೂಡ ಒಂದು ಯೋಚನೆ ಇದೆ ಮೇಡಮ್ ಅವರೇ ಮುಂದಿನ ದಿನಗಳಲ್ಲಿ. ಇವಾಗ ನಾವೇ ಯೂತ್ಸ್ನ ನೋಡ್ತೀವಿ, ತುಂಬ ಎಲ್ಲರೂ IT ಸೆಕ್ಟರಲ್ಲೇ ಹೋಗಬೇಕು, ಇಲ್ಲ ಖಾಸಗಿ ಕ್ಷೇತ್ರಗಳಲ್ಲಿ ಹೋಗಬೇಕು, ಇಲ್ಲ ಗೌರ್ಮೆಂಟ್ ಆಫೀಸರ್ಸ್ ಆಗಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಇವಾಗ ನಿಮ್ಮ ಮುಖಾಂತರ ಏನು ಪ್ರೇರಣೆ ಕೊಡ್ಬೋದು ನೀವು ಯೂತ್ಸ್ಗೆ, ಈಗಿರೋ ಯೂತ್ಸ್ಗೆ?
ಹಂದಿ ಸಾಕಾಣಿಕೆ ಮಾಡ್ಬೋದು, ಆದಾಯ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಈಗ ಯಾವತ್ತೂ ಇದೇ ಥರ ಇರೋಲ್ಲ ಅನ್ನೋ ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು. ಅದು ನಮ್ಮಲ್ಲಿ ಏನಿಲ್ಲ, ನಮ್ಗೆ ಗೊತ್ತಿಲ್ಲ ಆ ವಿಚಾರ. ನೋಡೋಣ ಮೇಡಮ್ ಆಗಲಿ. ಸೊ ಎಲ್ಲರೂ ರೆಪ್ರೆಸೆಂಟ್ ಮಾಡಿ ಕೇಳಿದ್ದ ಅಥವಾ ಬೇರೆಯವ್ರಿಗೂ ಕ್ವೆಶ್ಚನ್ ಇದೆಯಾ? ಎಲ್ಲರ ಕ್ವೆಶ್ಚನ್ ಅವ್ರಿಗೆ ಹಾಕ್ಬಿಟ್ಟಿದ್ದೀರಾ? ನೀನೇ ಕೇಳು ಅಂತ. ರಿಪ್ರೆಸೆಂಟ್ ಥ್ಯಾಂಕ್ ಯು. ಸಿಂಧು ಅವ್ರಿಗೆ ಚಪ್ಪಾಳಕ್ಕೆ. ಸರ್ ಆಮೇಲೆ ಇನ್ನೊಂದು ಕ್ವಶನ್ ಇದೆ ಸರ್. ನಮ್ಮನ್ನ ಹಂದಿ ಸಾಕಾಣಿಕೆ ಮಾಡಬೇಕಾದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ವ್ಯಾಕ್ಸಿನೇಷನ್ ಇದೆ, FMD ವ್ಯಾಕ್ಸಿನ್ ನಮಗೆ ಫ್ರೀಯಾಗಿ ಕೊಡ್ತಾಯಿದ್ರು. ಈ ಲಾಕ್ಡೌನ್ ಆದ ನಂತರ ಸರ್ಕಾರಕ್ಕೆ ಹೊರೆ ಆಯಿತು ಅಂದ್ಬಿಟ್ಟು ಏನಲ್ಲ ವ್ಯಾಕ್ಸಿನ್ ಕೊಡೋದೇ ನಿಲ್ಲಿಸ್ಬಿಟ್ರು. FMD ವ್ಯಾಕ್ಸಿನ್ ಕೊಡೋಲ್ಲ ನಿಮಗೆ ಅಂದ್ಬಿಟ್ಟು ನೀವೇ ಖರೀದಿ ಮಾಡಿ ತಗೊಂಬರ್ರಿ ಅಂತ. ಏನು ಸರ್ ಈ ರೀತಿ ಆಯಿತು ಅಂದರೆ ಸಣ್ಣ ಪಣ್ಣ ರೈತರು ತುಂಬ ಅನ್ಯಾಯ ಸರ್. ಅದರಿಂದ ನೀವೇನಾದರೂ ಅದಕ್ಕೇನಾದರೂ FMD ವ್ಯಾಕ್ಸಿನ್ ಅಂತ ಹೇಳಿದ್ರು, ಕಾಲು ಮತ್ತು ಬಾಯಿ ಬೇನೆ ಅಥವಾ ಜ್ವರದ ಲಸಿಕೆ. ಅದು ಮುಂಚಿತವಾಗಿ ಹಾಕಬೇಕು. ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ಅದು ಬರುತ್ತೆ. ಆ ಒಂದು ಹವಾಮಾನಕ್ಕೆ ಅದು ಬರೀ ಹಂದಿಗಳಿಗೆ ಮಾತ್ರ ಬರೋದಿಲ್ಲ, ದನಕರುಗಳಿಗೆ, ಏನು ಸಾಕು ಪ್ರಾಣಿಗಳು, ಜಾನುವಾರುಗಳಂತಿದ್ದವರು ಎಲ್ಲಕ್ಕೂ ಬರ್ತದೆ. ಸಬ್ಸಿಡಿಲಿ ಅಥವಾ ಪುಕ್ಕಟೆಯಾಗಿ ಒಂದು ರೀತಿಯಂತ ಕ್ಯಾಂಪೇನ್ ಮಾದರಿಯಲ್ಲಿ ಇಲಾಖೆಗಳು ಹಾಕೋದು ಮೊದಲಿಂದ ನಡ್ಕೊಂಡು ಬಂದಿದೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾದಂಥ ಬೆಳವಣಿಗೆಗಳು ಇಲಾಖೆಗಳಾಗಿರ್ತವೆ. ಖಂಡಿತ ಅದು ಶಾಶ್ವತವಾಗಿ ನಿಂತ್ಕೊಂಡು ಹೋಗೋದಿಲ್ಲ. ಇದನ್ನ ಈ ಒಂದು ಮಾಹಿತಿಯನ್ನು ಪಶುಸಂಗೋಪನಾ ಇಲಾಖೆಗೆ ನಾವಂತೂ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಕೂಡ ನಿಮ್ಮ ರೈತ ಉತ್ಪಾದಕ ಕಂಪನಿಗಳು, ನಿಮ್ಮ ಜನಪ್ರತಿನಿಧಿಗಳು ಅವ್ರ ಮುಖಾಂತರ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿ ಖಂಡಿತ ಪ್ರತಿಕ್ರಿಯೆ, ಸ್ಪಂದನೆ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ. ಮಂಜುನಾಥ್ ಅವರೇ, ಇನ್ನೊಂದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಿಮ್ಮ ಸಮಸ್ಯೆಗಳು ಇರ್ಬೋದು, ಇಲ್ಲ ಅಂತಲ್ಲ. ರೈತ ಅಂದಮೇಲೆ ಸಮಸ್ಯೆ ಇದೆ, ಯಾವ ರೈತನೂ ಇಲ್ಲ. ನೀವು ಇಷ್ಟು ಮಾಡಿರುವ ಸಾಧನೆಗಳನ್ನು ಗೌರವಿಸುವುದು, ಗುರುತಿಸುವುದು ನಮ್ಮ ಕಾರ್ಯಕ್ರಮದ ಮೊದಲ ಉದ್ದೇಶ. ಮೊದಲು ನಾವು ನಿಮ್ಮ ಕೆಲಸಕ್ಕೆ ನಮ್ಮ ಒಂದು ಅಭಿನಂದನೆ, ಆನಂತರ ನಿಮ್ಮ ಸಮಸ್ಯೆಗಳು ಮುಂದಿನ ಒಂದು ವಿಷಯ. ಹಾಗಾಗಿ ಮೊದಲು ಸ್ವಲ್ಪ ಖುಷಿ ಪಡಿ. ಓಕೆ, ಎಲ್ಲರನ್ನು ಕರೆದು ಬಿಡೋಣ ವೇದಿಕೆ ಮೇಲೆ. ಈ ಖುಷಿಯನ್ನ ಇನ್ನೊಂದಷ್ಟು ಎನರ್ಜಿ ಬರುತ್ತೆ ನಿಮ್ಗೆ. ಬನ್ನಿ ಮಕ್ಕಳೆಲ್ಲ ಬನ್ನಿ, ಫುಲ್ ಫ್ಯಾಮಿಲಿ ಬನ್ನಿ. ಎಲ್ಲರೂ ನಗ್ತಾ ನಗ್ತಾ ಇರಿ. ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿ ಮಂಜುನಾಥ್ ಅವರ ಕುಟುಂಬ ಹಾಗೂ ಅವರೊಟ್ಟಿಗಿನ ಫೋಟೋ ಸೇರ್ತಾ ಇದೆ ನಮ್ಮ ರೈತ ರತ್ನ ಕಾರ್ಯಕ್ರಮದ ವಾಲ್ ಆಫ್ ಫೇಮ್. ರೈತ ರತ್ನ, ರೈತ ರತ್ನ, ರೈತ ರತ್ನ, ರೈತ ರತ್ನ. ನಿಮ್ಮನ್ನ ವೇದಿಕೆಯಿಂದ ಕಳಿಸೋದಕ್ಕಿಂತ ಮುಂಚೆ ಅವರ ವೈಫ್, ಅವ್ರ ನಗು ನೋಡಿದ್ರೆ ಇವ್ರ ಕಷ್ಟಗಳೆಲ್ಲ ಮರ್ತೋಗೋ ಥರ ಇದೆಯಪ್ಪ. ಅಷ್ಟು ಬ್ಯೂಟಿಫುಲ್ ಸ್ಮೈಲ್. ಸವಿತಾ ಅವರಲ್ವಾ ನಿಮ್ಮ ಹೆಸರು? ಓಕೆ, ಏನು ವಿಶ್ ಮಾಡ್ತೀರಾ? ಇವತ್ತು ವೇದಿಕೆ ಮೇಲೆ ಯಜಮಾನ್ರು ಕೂತಿದ್ದಾರೆ. ನಮ್ಮ ಯಜಮಾನ್ರಿ ಸ್ಥಾನ ನೋಡಿ, ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದಿದ್ದು ನೋಡಿ ತುಂಬ ಖುಷಿ ಆಗುತ್ತೆ. ಬೇರೆ ಎಲ್ಲ ರೈತರು ಇದೇ ಥರ ಮುಂದುವರಲಿ. ರೈತರು ಯಾವತ್ತೂ ಮೋಸ ಆಗಲ್ಲ. ಕಷ್ಟಪಟ್ಟು ಮಾಡಿದವ್ರಿಗೆ ಯಾವತ್ತೂ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಮ್ಮ ಮನೆಯವ್ರು ನೋಡಿ ಎಲ್ಲರಿಗೂ ಖುಷಿ ಆಗಲಿ ಅನ್ನೋದು ಇಷ್ಟ ಆಶಿಸ್ತೀರಿ. ಅವ್ರು ಮಾಡೋ ಎಲ್ಲ ಕೆಲಸಕ್ಕೂ ನಾವು ಬೆನ್ನೆಲುವಾಗಿ ನಿಂತು ಒಳ್ಳೇದಾಗ್ಲಿ ಅಂತ ಆಶಿಸ್ತೀರಿ. ನೋಡಿ ಸರ್, ಇದಕ್ಕಿಂತ ಸಪೋರ್ಟ್ ಇನ್ನೇನು ಬೇಕು ಸರ್? ಎಲ್ಲ ರೈತ ಮನೆಯ ರೈತ ಮಹಿಳೆಯರಿಗೊಂದು ದೊಡ್ಡ ಚಪ್ಪಾಳೆ ಈ ಮೂಲಕ ಅಷ್ಟೇ. ಮನೆಯಲ್ಲಿ ಆ ಮಹಿಳೆಯ ನಗು ಒಂದಿದ್ದು, ಪ್ರೋತ್ಸಾಹ ಒಂದು ಇದ್ದುಬಿಟ್ರೆ ಸರ್, ಏನೇ ಕಷ್ಟಗಳು ಬಂದಲಿ ಅದು ನೀರಾಗಿ ಹೊರಟೋಗುತ್ತೆ ಅಂತ ಅಲ್ವಾ? ತುಂಬಾ ಖುಷಿ ಆಯ್ತಮ್ಮ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ವಿಶ್ ಮಾಡಿಬಿಡಿ ನಿಮ್ಮ ಯಜಮಾನ್ರಿಗೆ. ಆಲ್ ದ ಬೆಸ್ಟ್ ರೀ. ಆಲ್ ದಿ ಬೆಸ್ಟ್. ನಾವು ಫಾರ್ಮ್ಗೆ ಹೋಗ್ತೀರಿ, ಯಾವುದೇ ಕೆಲಸ ಇದ್ರು ಕಷ್ಟಪಟ್ಟು ನಾವು ಮಾಡ್ತೀರಿ. ಅವ್ರಿಗೆ ಎಷ್ಟೇ ಸಹಾಯ ಏನ್ ಬೇಕಾದ್ರೂ ಮಾಡ್ತೀರಿ. ಅದರಿಂದ ನಮ್ಮ ಜೀವನ ನಡೀತಿರೋದು. ಮುಂದೆ ಹೀಗೆ ಇನ್ನ ಸಪೋರ್ಟ್ ಮಾಡ್ಕೊಂಡು ಅವ್ರು ಏನೇ ಕಷ್ಟ ಬಂದ್ರು ಅವ್ರ ಬೆನ್ನೆಲುಬಾಗಿ ನಮ್ಮ ಮನೆಯವ್ರು ಎಲ್ಲರೂ ನಿಂತು, ಮಕ್ಕಳಾಗ್ಬೋದು, ನಮ್ಮ ಮನೆಯವರಾಗ್ಬೋದು, ನಮ್ಮ ಅತ್ತೆ ಮಾವ ಎಲ್ಲರೂ ಸಹಾಯ ಮಾಡ್ತಾರೆ. ಇನ್ನೂ ನಾವು ಮುಂದುವರಿಬೇಕು ಅನ್ನೋ ಆಸೆ ನಮಗೂ ಇದೆ. ಖಂಡಿತ ಎಲ್ಲರೂ ಒಳ್ಳೆ ಇದು ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಯಾವುದೂ ಕಷ್ಟ ಶಾಶ್ವತ ಅಲ್ಲ. ಎಲ್ಲ ಆಸೆಗಳು ನೆರವೇರುತ್ತೆ ನಿಮ್ಗೆ ಈ ವೇದಿಕೆ ಮೂಲಕ. ನಾವು ಇನ್ನೊಂದು ವೇದಿಕೆ ಮುಖಾಂತರ ಇನ್ನೊಂದು ಹೇಳ್ತೀನಿ ಅಂದ್ರೆ, ಹಂದಿ ನಾವು ಸಾಕ್ತಾ ಇಲ್ಲ, ನಮ್ಮ ನಂದಿ ಸಾಕ್ತಾ ಇದೆ ನಮ್ಮ ಫ್ಯಾಮಿಲಿ. ಇದಲ್ವಾ ಮಾತು? ಯಾಕಂದ್ರೆ ನಮ್ಮ ಫ್ಯಾಮಿಲಿ ನಾವು ಒಂದು 10 ಜನ ಇದ್ದೀವಿ. ನಾವು ನಮ್ದು ಕೂಡು ಕುಟುಂಬ. ನಮ್ದು ನಾವು ನನ್ನ ತಮ್ಮ ಎಲ್ಲರೂ ಒಟ್ಟಿಗೆ ಇರೋದಾ? ಎಲ್ಲರೂ ನಾವು ಒಂದೇ ಮನೆಯವರು ನಾವು ಇಷ್ಟ. ಹಂಗಾಗಿ ಏನಂದ್ರೆ ಹೇಳಿಲ್ಲ, ನಾವು ಹಂದಿ ಸಾಕ್ತಿಲ್ಲ, ನಮ್ಮನ್ನ ಹಂದಿ ಸಾಕ್ತಾ ಇದೆ ಸರ್. ಈ ಮುಖಾಂತರ ನಿಜವಾದ ಮಾತು, ಇದು ನಿಜವಾದ ಮಾತು ಅಲ್ವಾ? ಕಾರ್ಯಕ್ರಮಕ್ಕೆ ಕಳೆ ಕೊಡುವಂತ ಮಾತಿದೆ ಅಲ್ವಾ? ಎಸ್, ನೀವು ಬಂದ್ಬಿಡಿ ಸರ್ ವೇದಿಕೆ ಮೇಲೆ. ಚಂದನವನದಲ್ಲಿ ಅಂದದ ಕೃಷಿ
ಬದುಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆ ಮಂಜುನಾಥ್ ಅವರಿದ್ರು. ರೈತರು ಅಂತ ಅಂದಮೇಲೆ ಏನೋ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಾಧನೆ ಹಾದಿಯಲ್ಲಿದ್ದಾರೆ ಅಂತ ಅಂದಮೇಲೆ ಕಷ್ಟ ನಷ್ಟಗಳು, ಕಲ್ಲು ಮುಳ್ಳುಗಳು ಸಾಧನೆಯ ಹಾದಿಯಲ್ಲಿ ಇದ್ದಂಥದ್ದೇ. ಎಲ್ಲ ಸಾಧಕರು ಇದನ್ನು ಎದುರಿಸಿರ್ತೀವಿ. ಕೆಲವೊಬ್ಬರು ಸಾಧಕರಿಗೆ ಅವರು ಅವರ ಕಷ್ಟಗಳಿಗೆ ಸೊಲ್ಯೂಷನನ್ನು ಕಂಡುಕೊಂಡಿರ್ತಾರೆ, ಒಂದಷ್ಟು ಜನರ ಬೆಂಬಲ ಸಿಕ್ಕಿರುತ್ತೆ. ಆದರೆ ಮಂಜುನಾಥ್ ಅವ್ರಿಗೆ ಹಲವಾರು ಕಷ್ಟಗಳಿತ್ತು, ಸವಾಲುಗಳಿತ್ತು. ಇವತ್ತು ನಮ್ಮ ರೈತರತ್ನ ವೇದಿಕೆ ಅವರ ಕಷ್ಟಗಳ ಹೇಳ್ಕೊಳ್ಳೋಕ್ಕೆ ಒಂದು ವೇದಿಕೆ ಆಯಿತು ಅನ್ನೋಂಥದ್ದೇ ನಾವು ಹೆಮ್ಮೆ ಪಡುವಂಥ ವಿಚಾರ. ಅದಕ್ಕೆ ನಮಗೆ ಒಂದು ಸಾರ್ಥಕತೆ ಖಂಡಿತವಾಗ್ಲೂ ಇದ್ದೇ ಇದೆ. ಮತ್ತೊಬ್ಬ ರೈತರೊಂದಿಗೆ ಅವರ ಜೀವನದ ಕಥೆಯೊಂದಿಗೆ ಮುಂದಿನ ರೈತರತ್ನ ವೇದಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೆಲ್ಲರ ನೆಚ್ಚಿನ ಭರವಸೆಯ ಚಂದನ ವಾಹಿನಿಯನ್ನ. ನಾವು ಹೋಗಿ ಬರ್ತೀವಿ. ನಮಸ್ಕಾರ. ಇದು ರೈತರತ್ನ, ಹೀರೋಸ್ ಆಫ್ ನೇಷನ್. ಚಂದದಿ ತೋರಿಸೋ ರೈತರತ್ನ.